ಬಾರಿ ಹಿಂಗ ಎಷ್ಟೊತ್ತಕ ನೋಡ್ಕೊಂಡಿರ್ತಿ ಬಾಳ ನೋಡ್ ಹೋಗ್ಬೇಡ ಬೆಣ್ಣಿ ಕರಿದಂಗ ಕರಿ ಬಿಡ್ತನ ಅದಲ್ಲ ಕದ ಮುಚ್ಚಿ ಬಂದ ನೀಲಿ ನಂದ ಅವಸರ ಬಾಳ ಐತಿ ಏನ್ ಬರ್ತೇನ್ರಿ ನೋಡ್ಕೊತ ಕುಂಡಿರ್ತೇವೆ ನಡಿ ಹೋಗೋಣ. ಏ ಮಾಮ ಎಷ್ಟ್ ಅರ್ಜೆಂಟ್ ನಿನಗ? ನನಗ ನೀನ್ ನೋಡ್ಕೋತ್ ಕೂತ್ರ ಹಂಗ ನೋಡಂಗ ಆಕೈತಿ. ಅಲ್ಲ ನಾನೇ ಅರ್ಜೆಂಟ್ ಮಾಡಾವಲ್ಲಿ, ನಿನ್ಗ್ಯಾಕಷ್ಟ ಅರ್ಜೆಂಟ್? ನಿನಗೆ ಹೆಣ್ರು ಮಕ್ಕಳು? ನಾ ಮನ್ಯಾಗ ಗಂಡನ್ ಬಿಟ್ಟು ಬಂದೀನಿ, ಆದ್ರೂ ಇಷ್ಟು ದಾರದಿಂದ ಕುಂತೀನಂದ್ರ ಹೌದಾ? ನಾನು ಮಾಡ್ತಾನೆ ಅಲ್ಲ ಮನ್ಯಾಗ ಮಾತ ಹಂಗ ನಿನ್ ಹತ್ತಿರ ನೀವ್ ಜ್ವರ ಆದ್ರೂ ನೀವ್ ಬರ್ತಿಪ್ಪ, ನೀವ್ ಧೈರ್ಯ ಮೆಚ್ಬೇಕ. ಅವ್ನವ್ ಏನೇ ಹೇಳು ಹೆಂಗಸರ್ ಧೈರ್ಯ ತೊಗೊಳದಪ್ಪ. ಹೆಂಗಸಿದ್ದಾರೆ ದೊಡ್ಡದಪ್ಪ, ಅಲ್ಲೇನ್ ದೊಡ್ಡದಿರ್ತೈತಿ? ಅವ್ರಿಗೆ ಡೌಟ್ ಬರ್ಲಾದಂಗ್ ಬರುದ್ ನಾನ. ಅವ್ರಿಗೇನ್ರ ಡೌಟ್ ಬಂದ್ರ ನನ್ನ ಇಷ್ಟ ಫ್ರೀಯಾಗಿ ಬಿಡ್ತಾರ ಅವ್ರ? ನನ್ ಗಂಡ ಏನ್ ಗೊತ್ತನ, ಮುಂಜಾನೆ ಆಯ್ತತಿ ಅದೊಂದ್ ಗೊಂಬಿಗಿ ಅರ್ಬಿ ಸುತ್ತದಂಗ ದೊಡ್ಡದು ಪ್ಯಾಂಟ್ ಹಂಗೆ ಹಾಕೊಳ್ಳುದ, ಹೋಗ್ಬಿಡುದ್ ನೌಕರಿಗೆ. ನಮ್ಮ ಅತ್ತಿ ಮನೆಗೆ ಇರ್ತಾಳ, ಅಲ್ಲಾರ್ ಬಂದ ಅಂಗಡ್ಯಾಗ ಹಣಿಕೆ ಹಾಕ್ತಾರ ಈಕಿ ಅದಾಳೋ ಇಲ್ಲೋ ಅಂತ. ಅದಕ್ಕ ಇಷ್ಟ ಧೈರ್ಯದ್ಲೆ ಬರುದ್ ನಾನ. ಹಂಗ ಸಲಿ ಕೊಟ್ಟಾಗುತ್ತೆ ತೀರ ಊರ್ ಮಾಡಕ್ ಹೋಗ್ಬೇಡ. ಒಂದಿನ ಗೊತ್ತಾಗ್ತೈತೋ ನಮ್ ಇಬ್ಬರು ಪರಿಹಾರ ಹೋಗತ್ತೆ. ಗೊತ್ತಾದ್ರೆ ಏನ್ ಮಾಡೋರದಾರ ಅವ್ರ? ನಿನಗ ನಾ ಬೇಕ, ನನಗ ನೀ ಬೇಕು, ಇದ್ರ ನಡ್ಬರ್ಕ ಯಾರ ಏನ್ ಮಾಡ್ಕೊಳ್ಳೋದಾರು? ನೀ ಏನಕ್ಕನ ಬೇಡ, ನಿಂದ ಮದ್ವೆ ಆಗೈತಿ, ಅರ್ಧ ಸಂಸಾರ ಆಗೈತಿ. ನಾ ಮದ್ವೆ ಆಗಲ್ಲ, ನಾ ಅದಾನಿ ನಂದ್ಯಾಂಗ ಬಾಳೆ. ನಮ್ಮ ಅಪ್ಪ ಗೊತ್ತಾಗತ್ತೇಕೋ ನನ್ನ ಸಣ್ಣಂಗ್ ಕಡಿತಾರ. ಅಂದ್ರ ನೀನು ನನ್ ಜೋಡಿ ಇದ್ಕೊಂಡ ನಿನ್ ಮದ್ವಿದ್ ವಿಚಾರ ಮಾಡತ್ತಿ? ನೀನು ಮದ್ವಿ ಆಗವ ಅನ್ನಂಗಾಯ್ತ. ಮತ್ ನಾನು ಮಾಡ್ಕೊಳ್ಬೇಕಲ್ಲ, ನನಗೂ ಹೆಂಡ್ರ ಮಕ್ಳು ಬ್ಯಾರ. ನೀನ್ 24 ತಾಸು ಬರೀ ನೀನ್ ಜೋಡಿ ಅಡ್ಡಾಡ್ಲೇನ? ನೀ ನಿನ್ ಗಂಡ ಬಿಟ್ಟು ಬರ್ತೇನೆ? ನಿಂದೆಲ್ಲ ಆಗದೆ ಚಲೋ ಇಟ್ಕೊಂಡು ಅಂತಕ್ ಬಂದದಿ. ಅಲ್ಲ ಮಾಮ, ನೀನು ಮದ್ವಿ ಆಗಕ್ ಬ್ಯಾಡ ಅನ್ನಂಗಿಲ್ಲ. ಅಕಸ್ಮಾತ್ ನಿಮ್ ಮದ್ವಿ ಆದ್ಮೇಲ ನಾನು ಮರ್ತೇ ಬಿಟ್ಟೆ ಅಂದ್ರ? ಹುಚ್ಚಿ ಹಂಗಂಗ್ ಮರಿತಾರ ನೋಡು. ಸುಮ್ಮ ನಮ್ಮ ಅಪ್ಪನ ಸಮಾಧಾನಕ್ಕ ಮದ್ವಿ ಮಾಡ್ಕೋದ. ಮುಂದ ಊರಾಣ ಮಂದಿ ಮದ್ವೆ ಆಗಿಲ್ಲ ನೋಡ ಬಾವ ಅಂತಾರ ಅಂತೇಳಿ ಅವ್ರ ಬಾಯಿ ಮುಚ್ಚಾಕ್ ಮದ್ವೆ ಆಗತ್ತಿರೋದ್ನ. ಮುಂದ ಮದ್ವೆ ಆದ್ರೆ ಏನೈತಿ, ನಮ್ದು ಐತಲ್ಲ ಇಲ್ಲಿ ಕಂಟಿನ್ಯೂ ಇದ್ರ ಮಾಡ್ಕೊತ ಹೋಗೋದ. ಹಾ, ಎಲ್ಲಾ ಗಂಡಸರು ಹಿಂಗ ಹೇಳಿ ಮದ್ವೆ ಆಗುದ, ಆಮೇಲೆ ಹೆಂಡತಿ ಬಲ ಬೀಳ್ತಾರೋ ನಮ್ನೆಲ್ಲಾ ಮರ್ತಿ ಬಿಡ್ತಾರ. ನೋಡಪ್ಪ ಅದೆಲ್ಲಾ ಆಗುದಿಲ್ಲ, ನೀನು ಮದ್ವೆ ಆಗಂಗಿಲ್ಲ. ಮತ್ತ ಸ್ವಲ್ಪ ಸೂಕ್ಷ್ಮ ನೀ ಯಾಕೆ ಹೇಳು. ನೋಡು ನಮ್ ಮದ್ವೆ ಆದ್ರೆ ಏನೋ ಚಲೋ ಆಕೈತಿ. ನಮ್ಮ ಮನ್ಯಾಗ ಕಿರಿಕಿರಿ ಬಿಡು ಮಾಮ. ನೋಡ ನಾನ್ ಹಿಂಗ್ ಹೇಳಾತೀನಿ, ನೀನು ನಾ ಬೇಕಂದ್ರ ಮದ್ವಿ ಆಗ್ಬಾರ್ದು. ನಾನ್ ಹಿಂಗೇನ್ ಕಮ್ಮಿ ಮಾಡಿ ಹೇಳು? ನಿನ್ ಮದ್ವೆ ಅವಶ್ಯಕತೆ ಏನೈತಿ? ಆಯ್ತ, ನಾ ಮದ್ವೆ ಆಗಲ್ಲ, ಹಂಗಾರ ನೀನ್ ಗಂಡ ಬಿಟ್ಟು ಬರ್ತೆ, ನಾನ್ ಮದ್ವೆ ಹಾಕೊಂಡ್ ಬಾ. ಏ ಹುಚ್ಚ, ನನ್ ಗಂಡನ್ ಜೋಡಿ ಎದಕ್ಕದೀನ ಅಂತ ತಿಳ್ಕೊಂಡಿ ನೀನ? ನನ್ ಗಂಡನ್ ಜೋಡಿ ಇರುದ ಅವ್ರಿಗೆ ಆಸ್ತಿ ಐತ್ಲಾ, ಅದ್ರ ಸಂಬಂಧ ಇರುದ. ಅದ್ರ ಸಂಬಂಧ ಅವ್ನ್ ನೋಡಿ ಮದ್ವಿ ಮಾಡ್ಕೊಂಡ್ರದ್ನ, ಅವ್ನ್ ನೋಡಿ ಮದ್ವಿ ಮಾಡ್ಕೊಂಡಿನ ಅನ್ಕೊಂಡಿಯ? ಅವ್ರ ಆಸ್ತಿ ಎಲ್ಲ ನನಗ ಬರ್ತೈತ್ ನಾಳೆ. ನನಗ್ ಬಂದ್ರೇನು ನಿನಗ್ ಬಂದ್ರೇನು ಎಲ್ಲಾ ಒಂದೇ ಇಲ್ಲ. ನೋಡ ನೀನು ಮದ್ವಿ ಆಗ್ಬೇಡ, ಅವ್ರ ಆಸ್ತಿ ಎಲ್ಲ ತಪ್ಪಾಯಿಸ್ಕೊಂಡ ಆಮೇಲೆ ಬ್ಯಾರೆ ಪ್ಲಾನ್ ಹಾಕ್ತೀನಿ ನಾನು. ಚಿನ್ನ ಇಷ್ಟೆಲ್ಲ ಪ್ಲಾನಿಂಗ್ ಐತೆ, ಇದನ್ನ ಮೊದಲ ಹೇಳ್ಬೇಕಲ್ಲ. ನಾ ಎಲ್ಲ ನನಗ್ ಮದ್ವೆ ವಿಷಯ ಹೇಳ್ತಿದ್ನಿ. ಇದು ಬರಬರ ನಿಮ್ ಪ್ಲಾನ್ ನೋಡು. ಎಲ್ಲಾ ಆಸ್ತಿ ಎಲ್ಲ ನಿನ್ ಹೆಸರೇ ಮಾಡ್ಕೋ. ನಾವ್ ಇಬ್ರು ಕೂಡ ಎಲ್ಲಾ ಆಸ್ತಿ ತಗೊಂಡ ದುಬೈಗೆ ಹೋಗ್ಬಿಡ್ಲು ಜೀವನ ಮಾಡಾಕ. ಹೆಂಗತಿ? ದುಬೈಗೆ ಹೋಗ್ತಿ? ಎಲ್ಲಾ ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ನಮ್ದೇ ಆದ್ಮೇಲ ಅವ್ರನ್ನೇ ಹೊರಗ್ ಹಾಕಿ ನಾವ ಇದೇ ಊರಾಗ ಇದ ಮನ್ಯಾಗ ಜೀವನ ಮಾಡೋಣ. ನೀ ಯಾಕೆ ತಲೆ ಕೆಡ್ಸ್ಕೊತಿ ಮಾಮ? ಏನತ್ ಮಾತಾಡ್ತಿ? ಹಂಗಂಗ್ ಬಿಡ್ತಾರ? ಇವ್ರು ಬಿಟ್ರು ಊರಾನ ಮಂದಿ ಬಿಡಂಗಿಲ್ಲ ನಮ್ನ. ಅದಕ್ಕ ನಾವ ಏನ್ ಮಾಡೋದ್ ಗೊತ್ತೇನ? ಬರೀ ಇದೇ ಊರಾಗ ಏನೈತಿ ಇಲ್ಲಿ ಇದ ಹೊಲ, ಅದ ಬಾಳಿಪಡ, ಅದ ನೀರಿನ ಟಾಕಿ, ಇದ ಆತ. ದುಬೈದಾಗ ಹೋದ್ರ ಅಗದಿ ಬಂಗಾರದಂಗ್ ಜೀವನ ಮಾಡ್ಬೋದ್ ನಾವು. ನಮ್ನ ಯಾರ್ ಕೇಳ್ತಾರ ಅಲ್ಲಿ? ಆಯ್ತ, ಅದು ಮುಂದ ಅದ್ ಯಾವಾಗೋ ಏನೋ. ಈಗ ಎದಕ್ ಬಂದೀವಿ ಅದನ್ ವಿಚಾರ ಮಾಡ. ಮತ್ ಏನ ತಗದ್ಲೆ ಮದ್ವೆ ನಾನು ಹೆಂಗ ಟಾಸ್ ನಂಗೆ ಸಿಟ್ಟು ಗೊತ್ತು ಮಾತಾಡಕತ್ತಿ. ನಾನ್ ಹೆಂಗ ಹೇಳತ್ತೇನ್ ಕೇಳ, ನನಗ ದುಬೈ ಹೋಗುದು ಕನಸ ಐತಿ. ಎಲ್ಲಾ ಆಸ್ತಿ ಎಲ್ಲ ಬೆಳ್ಕೊಂಡ ಇಬ್ಬರು ಫ್ಲೈಟ್ ಸ್ವಯ ತಲೆ ಹೋಗ್ಬಿಡುನು. ಏನತ್ತಿ ಅದಕ್ಕ? ಆಯ್ತಾಳ, ನೀನು ಈಗ ಮೊದಲ ನನ್ನ ಆಸೆ ಪೂರೈಸ, ಆಮೇಲೆ ನಿನ್ನ ಆಸೆನ ನಾ ಪೂರೈಸ್ತೀನಿ. ನಾ ಬಂದಿರೋದ ಅದಕ್ಕ ನಾ ಚಿನ್ನ, ನಾ ಎಲ್ಲಾ ಮಾಡೋದ್ ನಿನ್ಗೋಸ್ಕರನ. ಬಾ ನಡಿ. ಕಾಕೋರಿ, ಕಾಕೋರಿ, ಯಾರಿ? ನಾವ ಬರ್ರಿ.
ಏನಾಯ್ತಮ್ಮ ಹಿಂಗ್ ಮನೆಗ್ ಬಂದಿಲ್ಲ? ವಿಮಲ್ ಬೇಕಾಗಿದ್ದು ಪಾರೋಕ ಅಂಗಡಿನ ಇಕ್ಕ್ಯಾರ್ರಿ. ಏನು ಅಂಗಡಿ ಮುಚ್ಚಾರ? ಇಲ್ಲೋತ್ತಮ್ಮ ಒಂದ್ ಮುಂಜಾನೆ ಹೋದ ಸೊಸಿ ಅಂಗಡಿ ತೆಗಿತೀನಿ ಅಂತ ಹೇಳಿ ನೀನೇ ಯಾವ್ದ್ರ ಗುಂಗ್ನಾಗ ನೋಡ್ಲಾರ ಹಂಗ ಬಂದಿರ್ಬೇಕ್ ನೋಡ. ನಾವ್ಯಾಕ್ ಸುಳ್ಳು ಹೇಳನ್ರಿ, ದಿನ ನಿಮ್ ಅಂಗಡಿ ಬಂದ ಇರ್ತೈತ್ರಿ ಟೈಮ್ಕ. ನಮಗ ಮುಂಜಾನೆ ನಾಷ್ಟಾ ಇರ್ಲಿಕ್ಕಂದ್ರ ನಡಿತೈತ್ರಿ. ಮುಂಜಾನೆ ವಿಮಲ್ ಬೇಕ್ರಿ. ವಿಮಲ್ ತಿನ್ಲಿಕ್ಕಂದ್ರ ನಮ್ ತಲಿ ದುಮ್ ಹಿಡ್ದಂಗ ಆಕತ್ರಿ. ಬರ್ರಿ ನೀವರೇ ವಿಮಲ್ ಕೊಡ್ ಬರ್ರಿ. ಹೌದ್ರಿ ಕಕ್ಕೂರಿ, ಈ ಟೈಮ್ದಾಗ ದಿನ ಅಂಗಡಿ ಬಂದ ಇರ್ತೈತಿ. ಹಾ ಹಾ ಬ್ಯಾರೆ ಕೆಲ್ಸ ಹೇಳಿದ್ನಿ ತಮ್ಮ ಆಕಿಗೆ, ಆ ಕೆಲ್ಸದ್ನಾಗ ಹೋಗಿರ್ಬೇಕ. ಬರಾಂತ್ಲೆ ಕಳಿಸ್ತೀನತ್ತ ನೀವ್ ಹೋಗಿರಿ. ಆಯ್ತ್ರಿ ಬರ ಅಂತ ಕೇಳ್ತೀರಿ. ಕಳಿಸ್ತೀನಿ ಹೇಳ್ತೀನಿ. ಏನಿಕ್ಕಿ ಅಂಗಡಿಯಾಗ ಇಲ್ಲ? ದಿನ ಬೇರೆ ಈ ಟೈಮಿಗೆ ಇರಂಗಿಲ್ಲ ಅಂತ ಹೇಳತ್ತಾರ. ಏನ್ ಮಾಡತ್ತಾಳಕಿ? ಬಂದರ ಬರ್ಲಿ ಕೇಳೇ ಬಿಡ್ತೀನಿ ಅಕ್ಕಿ. ಆಯ್ತಾ ನಡಿತೀನಿ ನಾ. ಏನ್ ಮತ್ತೆ ನಡೆಯಕಲ್ಲ ಮತ್ತೆ ಮುಗಿತ್ಲ ಕೆಲಸ. ಹಂಗ್ಯಾಕಂತೆ? ಅಲ್ಲ ಇಪ್ಪತ್ತಕ ನನ್ ಬಿಟ್ಟು ಹೋಗಕ್ ನಡೀತಿದ್ದಿಲ್ಲ. ಈಗ ಪಟಕ್ನ ನಡೀತಂತ ಹೇಳ್ತೀನಿ. ನಮ್ಗೆ ಎಷ್ಟು ಬೇಜಾರಾಗ್ಬಾರ್ದು ಹೇಳು. ಹಂಗಲ್ಲ ಅಪ್ಪಿ, ಮತ್ತ ನಮ್ಮ ಅತ್ತಿ ಡೌಟ್ ಬರ್ಬಾರ್ದಲ್ಲ, ಅದ್ರ ಸಂಬಂಧ ತಗೋ. ಮತ್ತ ಆಮೇಲೆ ಸಿಗ್ತೀನಿ. ನೋಡ್ ಮತ್ತ ಅವಾಗ ಹಿಂಗ ಮಾಡಿ ಮತ್ತೆ ಅವಸರ ಇರ್ತೈತಿ ಹೋಗುದ. ನೀ ಅವಸರ ಇದ್ರ ಬರಾಕ್ ಹೋಗ್ಬಾರ್ದು ನನಗ. ಏನಿಲ್ಲ, ಏನ್ ಅವಸರ ಗಿಸ್ರ ಏನಿಲ್ಲ. ಆಯ್ತಾ ನಡಿತೀನಿ. ಏನ್ ಏಯ್ ನಿಂದ್ರೆ ಒಟ್ಟು ತಗದ್ ಮುಗಿತಾರ ಹೋಗಿ ಬಿಡವಾನ. ಈಗ ನಾ ಹೇಳ್ತಂಗ ಕೇಳಿ. ಏನ ನಂದು ಹಿಂದಿನ ಗಾಡಿದ ಟೈರ್ ಹೋಗೈತಿ, ಮುಂದ ಚೈನ್ ಪ್ಯಾಕೆಟ್ ಹೋಗೈತಿ, ಮುಂದಿನ ಸಕಾಫರ್ ಹೋಗೈತಿ. 15,000 ರೂಪಾಯಿ ಬಿಲ್ ಆಗೈತಿ. ನಿನ್ಗೆ ತಗೊಂಬಾತಿ ಇಲ್ಲೇ ತೊಗೊಂಬರಕಲ್ಲ ಹಿಡ್ಕ್ಯಾಶ್ ಹಿಡಿತಾರ. ನನ್ ಗಂಡ ಫೋನ್ ಪೇ ಮಾಡಿರ್ತಾನ. ಒಂದ್ ಕೆಲ್ಸ ಮಾಡಿ ಮಧ್ಯಾಹ್ನ ಮೇಲೆ ಕಳಿಸ್ತೀನಿ ಹೇಳಿ ನಿಂಗ್. ಏ ನಾ ಗಾಡಿ ಇಲ್ದ ಇಲ್ಲ ನೋಡ್ಕೊತ ಬರ್ಬೇಕಾರ ನನಗ ಎಷ್ಟ್ ತ್ರಾಸ ಐತಿ ನನಗ್ ಗೊತ್ತೈತಿ. ಅಪ್ಪಿ ಹಂಗ ಎಲ್ಲ ಅರ್ಥ ಆಗ್ತೈತಿ. ಮಧ್ಯಾಹ್ನ ಹಾಕ್ತೀನಿ ಅಂತ ಹೇಳತ್ತೀನಿಲ್ಲೋ. ನನ್ ಗಂಡಗ ನೆಪಾಳ್ಸ್ ಇಸ್ಕೋಬೇಕ್ ನಾನು. ಅವನಿಗೆ ಕೇಳಿ ಇಸ್ಕೊಂಡು ನಿನಗ ಫೋನ್ ಪೇ ಮಾಡ್ತೀನಿ. ನೀ ವಿಚಾರ ಬಿಡು, ನಾ ಇರ್ತಾನ ನೀ ಯಾಕ ಅನ್ಸ್ತಿ? ಇದ್ದ ಹೇಳ್ತಿ 20 ತಾಸ್ ಮಾಡ್ತೀವಿ ರೊಕ್ಕ ಕೊಡಾಕ. ಆಯ್ತಾ ನಡಿತೀನಿ. ನಡಿ, ನಂಗೆ ಜಲ್ದಿ ರೊಕ್ಕ ಹಾಕಲ್ಲ. ನಂಗೆ ಗಾಡಿ ಬೇಕು ಕಟ್ಟಿಡಕ. ನಾನ್ ನಡ್ಕೊತ ಹೋಗ್ಲಿ ನಿನ್ ಲವರ್ ಆಗಿ. ಆಯ್ತು ಟಾಟಾ. ಬಾಲ ಮತ್ತೇನ್ ಬರಲ್ಲ? ಮತ್ತ ಆಮೇಲೆ ಸಿಗ್ತೀನಿ. ಬಾ ಇನ್ನೊಮ್ಮೆ ಮಗೊಂಡ. ಏ ಬಿಡ. ಅವನ ಈ ಹೆಂಗಸರ ತಮ್ಮ ತಗದ್ ಮುಗಿತಾರ. ನಾವ್ ಒಟ್ಟ ಕನಿಯ ಕಾಣಿಲ್ಲ ಇವ್ರಿಗೆ. ಇರೋತಕ ಎಷ್ಟ್ ಪ್ರೀತಿಯಿಂದ ನೋಡಾಕತ್ತೇಳ. ಚಿನ್ನ ರಣ್ಣ ಅಂತ ಎಲ್ಲಾ ಮಾತಾಡ್ಲೆ. ಈಗ ಕೆಲಸ ಮುಗಿತು ಚಿಮ್ ಹೋದ್ಲಿಗ ನಾವು 10,000 ರೂಪಾಯಿ ಹಾಕಂದ್ರ ಅದನ್ನೂ ತಂದಿಲ್ಲ. ಎಲ್ಲೇರು ಮಧ್ಯಾಹ್ನ ಹಾಕ್ಲಿಲ್ಲ, ಇರೋ ಅವ್ರ ಮನೆಗೆ ಹೋಗ್ತಾನೆ. ಏಯ್ ನಿಂದ್ರಲ್ಲೇ. ಅಂಗಡಿಗೂ ಹೋಗಿಲ್ಲ, ಮನಿಗೂ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಿ? ಇಷ್ಟೊತ್ತೆಲ್ಲಿ ಹೋಗಿದ್ದಿ? ನಾ ಅಂಗಡಿಗೆ ಇದ್ದೀರಿ ಎತ್ತೀರಿ. ನೀ ಅಂಗಡಿಗೆ ಹೋಗಿಲ್ಲ. ನನಗ ಹೇಳ್ಯಾರ ನೀ ಅಂಗಡಿ ಒಳಗಿಲ್ಲ. ಅಂಗಡಿ ಬಂದಿತ್ತ. ಎಲ್ಲಿ ಹೋಗಿದ್ದಿ ನೀನ್? ಯಾರ್ ಹೇಳಿದ್ರಿ ನಿಮಗ? ನನಗ್ ಯಾರು ಹೇಳ್ಯಾರ ಬಿಟ್ಟಾರ ಅದು ನಿನಗ್ ಸಂಬಂಧ ಇಲ್ಲ. ನೀ ಎಲ್ಲಿ ಹೋಗಿದ್ದೆ ಅಷ್ಟ ಹೇಳ. ಅತ್ತಿರಿ ಹಚ್ಚು ಚುಚ್ಚು ಮಂದಿ 1000 ಹೇಳ್ತಾರೆ. ಅವ್ರ ಮಾತ್ ನಂಬ್ಕೊಂಡ ನನ್ ಮೇಲೆ ಸಂಶಯ ಮಾಡಾತ್ತೀರಿ. ಅಷ್ಟಿಲ್ದೆ ನನ್ ತಲೆನ್ ಕೂಲ್ ಬೆಳಗಾಗಿಲ್ಲ. ಬೆಂಕಿಲ್ಲಾರ್ದೆ ಹೋಗಿ ಆಡಲ್ಲ. ಎಲ್ಲಿ ಹೋಗಿದ್ದಿ ಮೊದಲು ಸರಳಾಗಿ ಹೇಳ ನೀನ. ಹಾ ನಿಮ್ ತಲನ್ ಕೂದ್ಲ ಬೆಳಕಾಗ್ಯಾವ. ಅದ್ರ ಅರ್ಥ ವಯಸ್ಸಾಗೈತ್ ನಿಮಗ. ಅದೇನೋ ಅಂತಾರಲ್ಲ 60 ಆದ್ಮೇಲ ಅರಳು ಮರಳು ಅಂತ. ಅದಕ್ಕ ಊರನ್ನವ್ರ ಮಾತೆಲ್ಲ ನಂಬ್ಕೊಂಡ ಸೊಸಿ ಮುಂದ ಹಿಂಗ್ ಮಾತಾಡತ್ತೀರಿ ನೀವು. ನೀನು ಸರಳ ಹೋಗಿ ಅಂಗಡಿ ತೆಗದ ಮನಿಗ್ ಬಂದಿದ್ದೆ ಅಂದ್ರೆ ನಾ ಯಾಕೆ ಹಿಂಗ್ ಮಾತಾಡ್ತಿದ್ನಿ? ಅತ್ತಿರಿ ನಿಮ್ಗ ಎಷ್ಟತಿ ಹೇಳಿದ್ರಿ ನಾನು ಅಂಗಡಿಗೆ ಇದ್ದೆ. ಯಾರ್ ಬಂದು ಏನ್ ಕಿವಿ ಚುಚ್ಚಾರ ನನಗದು ಗೊತ್ತಿಲ್ಲ. ನೋಡ್ರಿ ನೀವ್ ಹಿಂಗ್ ನನಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗುದಿಲ್ಲ. ನೀವ್ ಹಿಂಗ ಮಾಡಿದ್ರೆ ನನ್ ಗಂಡ ಹೇಳ್ತೀನಿ ಅಷ್ಟ. ಹೂನ್ವಾ ಹೇಳಕ್ನೆಲ್ಲ ನೀ ಕಲ್ತಿದ್ ಹುಡುಗಿ ಅದಾಳ ಮನ್ಯಾಗ ಕೂತ ಟೈಮ್ ಯಾಕೆ ವೇಸ್ಟ್ ಮಾಡ್ತಾಳ ಅಂತ ಹೇಳಿ ನಾ ಅಂಗಡಿ ಇಟ್ಟು ಕೊಟ್ಟಿ ನೋಡು. ನನ್ ತಪ್ಪೈತಿ. ನನ್ ಚಪ್ಪಲ್ ತಗೊಂಡ್ ನಾನ ಹೊಡ್ಕೋಬೇಕು. ಬಿಡ್ರಿ ಅತ್ತಿರಿ, ನೀವೇನು ನನ್ನ ಉಪಕಾರಕ್ ಮಾಡಿರ. ಅದೇ 4 ದುಡ್ಡ ಗಿಡ್ತೈತಿ ಅಂತ ಅಂಗಡಿ ಹಾಕಿ ಕೊಟ್ಟಿರಿ. ಹೌದವ, ನಾ ರೊಕ್ಕಿನ ಆಶಕ್ಕಾಗಿ ಬಿದ್ದೀನಿ. ನಾನ ಅದ ರೊಕ್ಕ ಬಡ್ಡಿ ಹಂಗ ಹಾಕಿ ಬಡ್ಡಿ ತಿನ್ಬೋದಾಗಿತ್ತ. ನನಗ ರೊಕ್ಕನೆ ಹುಡ್ಕೋತ್ ಬರ್ತಿತ್ತ. ಸೊಸಿ ಕಲ್ತಾಳ 4 ಅಕ್ಷರ ಇರ್ಲಿ. ಸೊಸಿಗೆ ದುಡ್ಡಿಂದ ಯಾವಾಗ ಗೊತ್ತಾಗ್ಲತ್ತೇಳ ನಾನ್ ನಿನಗ ಅಂಗಡಿ ಹಾಕಿ ಕೊಟ್ಟಿ ನೋಡು. ನನ್ ತಗೊಂಡ್ ನನಗ ಹೊಡ್ಕೊಂಡಂಗಾಗ್ಯದದು. ನೋಡ್ರಿ ಅತ್ತಿರಿ, ನಾನು ಅಂಗಡ್ಯಾಗ ದುಡಿದ್ ಬಂದೀನಿ. ನನಗ ಭಾಕೆಟ್ಟ ಸುಸ್ತಾಗತೈತಿ. ನಿಮ್ ಜೋಡಿ ಮಾತ್ ಕಟ್ಕೊತ್ ಕುಂಡ್ರಾಕ ನನ್ನ ಖಾಲೆ ಇಲ್ಲ.
ಇಲ್ಲ ಈಕಿಗಿ ನನ್ಗ ಮಾರಿಕೊಟ್ ಮಾತಾಡಲ್ಲ ಈಕಿನ್ ಕಣ್ಣಾಗೆ ಕಾಣಕತ್ತೈತಿ ಏನೋ ದಾರಿ ತಪ್ಪಾಕತ್ತಾಳ ಆಕಿ ನನ್ ಮಗನಿಗೆ ಹೇಳಬೇಕಿದ್ದು. ಹೇಳವ ಏನೋ ಮಾತಾಡೋದಕ್ಕೆ ತಂದಿದ್ದಿ, ಅಲ್ಲೇ ಮಾತಾಡ್ರೆ ಬರ್ತಿತ್ತು ಮನ್ಯಾಗ, ಇಲ್ಲಿ ಹುಡುಗರು ಯಾಕೆ ಕರ್ಕೊಂಡ್ ಬಂದಿ? ಮನ್ಯಾಗ ಮಾತಾಡಕ್ ಆಗುದಿಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದಿನಿ ನಿನಗ. ಹೌದು, ಅಂತದ್ ಏನೈತಿ ಮಾತು? ಅಲ್ಲಪ್ಪ, ನೌಕರಿ ಮಾಡುದು ಬಂದೆ ಉಂಡೆ ಮಕ್ಕೊಂಡೆ ಅಷ್ಟೇ ಅಲ್ಲ, ಮನ್ಯಾಗ ಏನ್ ನಡ್ದದ ಏನಿಲ್ಲ ಎಲ್ಲಾ ನೋಡ್ಬೇಕಾಗ್ತೈತಿ, ಕಿವಿಲೆ ಕೇಳ್ಬೇಕಾಗ್ತೈತಿ. ಅಲ್ವಾ ಈಗೇನಾಗೈತಿ? ನಾನು ನೌಕರಿಗೆ ಹೋಗ್ತಾನ, ಆಕಿನೂ ದಗದ ಮಾಡ್ತಾಳ, ನಿಂದು ಎಲ್ಲಾ ಮನ್ಯಾಗ ಎಲ್ಲಾ ಚಲೋನ ಐತಿ, ಏನ್ ಅಂತ ಸಮಸ್ಯೆ ಆಗೈತಿ? ಹಾ, ನೀ ಸ್ವಲ್ಪ ಮನಿ ಕಡೆ ಲಕ್ಷ ಕೊಟ್ಟಿದ್ದೆ ಅಂದ್ರೆ ಎಲ್ಲಾ ಗೊತ್ತಾಗ್ತಿತ್ತ. ನೀ ಏನ್ ಮಾಡ್ತಿ? ನಿನ್ ನೌಕರಿ ಆಯ್ತು, ನೀ ಆಯ್ತು. ನೋಡಿ ಅವ ಆಫೀಸ್ದಾಗ ಕೆಲಸ ಮಾಡಿ ಬಂದ ತಲಿ ಬರೋಬರಿ ಇರಂಗಿಲ್ಲ. ನೀ ಹಿಂಗ ಅಡ್ಡು ಗಾಡಿ ಮೇಲೆ ದೀಪ ಇಟ್ಟಂಗ ಹೇಳಿದೆ ಅಂದ್ರ ನನಗೇನ್ ತಿಳಿಬೇಕು? ಏನೈತಿ ಅದು ಕುಲಂ ಹೇಳ. ಹೂನ್ಪಾ, ನೀ ನೌಕರಿ ಮಾಡ್ತಿ ಅಂತ ಹೇಳಿ ಮನಿ ಕಡೆ 4 ಲಕ್ಷ ಇಡೋದ್ ಬಂದದ. ನೀನ್ ಹೇಂತಿ ಏನ್ ಮಾಡತ್ತ ಅಂತ ನಿನ್ ಗರು ಐತೇನ್ ಸ್ವಲ್ಪರೇ? ಅಲ್ವಾ, ಆಕೆ ಏನ್ ಮಾಡ್ತಾಳ? ಮನ್ಯಾಗ ಇರ್ತಾಳು, ಬಿಟ್ರ ಅಂಗಡಿಗೆ ಹೋಗಿ ಬರ್ತಾಳು, ಮತ್ತೇನ್ ಮಾಡ್ತಾಳ? ಹೂನ್ಪಾ, ಆಕಿ ಅಂಗಡಿಗೆ ಹೋಗಿ ಸರಳ ಮನಿಗ್ ಬಂದಿಳ ಅಂದ್ರ ನಾ ಯಾಕೆ ನಿನ್ ಮುಂದೆ ಹೇಳ್ತಿದ್ನಿ? ಊರ್ ಮಂದಿ ಎಲ್ಲಾ ಹೇಳ್ತಾರ ನಿಮ್ ಅಂಗಡಿ ಯಾವಾಗೂ ಬಂದಿರ್ತದಲ್ಲ ಅಂತೇಳಿ. ಏನ್ ನಡ್ಸಾಳಕ್ಕೆ ಅಂಗಡಿ ಬಂದಿಟ್ಟ ಎಲ್ಲಿ ಹೊಂಟಾಳ ಅನ್ನೋದು ಏನ್ ಗೊತ್ತೈತೆ ನಿನಗ? ನೋಡುವ, ಊರ್ ಮಂದಿ 100 ಮಾತಾಡ್ತೈತಿ, ನೀ ಅದನ್ನೆಲ್ಲ ತಲಿ ಕೆಡಿಸ್ಕೊಳಕ್ ಹೋಗ್ಬೇಡ. ಆಕೆ ನಾನ್ ಹೆಂಡತಿ ಹೆಂಗದಾಳ ಅನ್ನೋದು ನನಗ್ ಗೊತ್ತೈತಿ. ಆಕೆ ಮನಸ್ಸ ಬಂಗಾರಕ್ಕೆ ನೀ ತಲಿ ಕೆಡಿಸೋಂದ ನಮ್ದು ತಲಿ ಕೆಡ್ಸಕ್ ಹೋಗ್ಬೇಡ. ಹೂನ್ಪಾ, ನೀ ಮೆಚ್ಚಿ ಮಾಡ್ಕೊಂಡ್ ಬಂದಿ ಅಂತೇಳಿ ಒಂದ್ ಕಾರಣಕ್ಕ ಮಂದಿ ಮಕ್ಕಳನ್ನ ದೂರ ಮಾಡ್ಕೊಂಡ ಇದ್ರೆ ಇರ್ಲಿ ಅದೇ ಸೊಸೆ ಅಂತೇಳಿ ನಾನ್ ಮಾಡ್ಕೊಂಡಿನ್ ನೋಡ. ಅದು ನನ್ ತಪ್ಪೈತಿ, ನಿನ್ ತಪ್ಪಲ್ಲ ಅದು. ನೋಡುವ, ಮಗ ಬೇಕತ್ತೇಕಿಸಿಂದ ಮದ್ವಿ ಮಾಡಿದಿ, ಸೊಸಿನೂ ಒಪ್ಕೊಂಡದಿ. ಈಗ ಅವ್ರಿವ್ರು ಏನಾರ ಹೇಳ್ತಾರ ತೇಕಿಸಿಂದ ನೀನು ತಲಿ ಕೆಡಿಸಿಂದ ನಾನು ನೆಮ್ಮದಿನೂ ಹಾಳು ಮಾಡ್ಬೇಡ. ನಮ್ದ ಮನ್ಯಾಗ ರಗಡ್ ದಗದೈತಿ, ನಾನ್ ನಡಿತೇನೆ. ನೀ ಇಂತ ಮಬ್ಬದಿ ಅಂತೇಳಿ ಆಕಿಂದ ಆಟ ನಡ್ದದ. ನಡಿಲಕ್ಕಿಂದ ಎಷ್ಟ್ ದಿನ ಆಟ ನಡೀತದ ತಿಳ್ಕೋತೀನಿ ಆಕಿಂದ ಏನ್ ನಡ್ದದ ಅಂತ ಹೇಳಿ. ನಮ್ಮತ್ತ ಬೇಕಿ ನನ್ ಗಂಡನ ಆ ಕಡೆ ದೂರ ಕರ್ಕೊಂಡ್ ಹೋಗ್ಯಾಳ. ಏನ್ ಮಾತಾಡಕ್ ಕರ್ಕೊಂಡ್ ಹೋಗಿರ್ಬೇಕು? ಇವತ್ತ ನನ್ ಮ್ಯಾಲ ಸಂಶಯ ಬಂದಂಗ ಬರೀ ಮಾತಾಡದ್ಲ. ಅದ್ನೇನ್ರ ಕಿವಿ ತುಂಬಾ ಕರ್ಕೊಂಡ್ ಹೋಗ್ಯಾಳನ? ನಮ್ಮತ್ ಏನ್ ಕಿವಿ ತುಂಬಿದ್ರ ಏನ? ನನ್ ಗಂಡ ನನ್ ಕೈಯಾಗ ಅದಾನ, ಅವ ನನ್ ಕೈಯಾಗಿರುತ್ತಾನ. ನಮ್ಮತ್ತಿ ಏನ್ ಮಾಡ್ಕೊಳಕ್ ಸಾಧ್ಯ? ಹಾ, ಬಂದ. ಪಾರ್ವತಿ, ಯಾಕೆ ಪಾರ್ವತಿ ಮಾರಿ ಯಾಕೆ ಸಾಂದ್ ಮಾಡಿದಿ? ಹಿಂಗ್ಯಾಕ್ ಕೂತದಿ? ಕರ್ಕೊಂಡ್ ಹೋಗಿದ್ಲಲ್ಲ ನಿಮ್ಮವ್ವ, ಕಿವಿ ತುಂಬಿರ್ಬೇಕ್ ನಿಮ್ದ. ಏನೇನ್ ಹೇಳದ? ಏನ್ ಹೇಳ್ತಾಳು? ಏನ್ ಹೇಳಿಲ್ಲಕ್ಕೆ? ಇದೆಲ್ಲ ನಾಟಕ ಮಾಡ್ಬೇಡ್ರಿ ನೀವು, ನನಗ ಎಲ್ಲಾ ಗೊತ್ತೈತಿ. ಅಲ್ಲ, ಹಂಗ್ ಮಾತಾಡೋದಿದ್ರ ಮನೆಗೆ ಮಾತಾಡ್ಬೇಕು, ಹೊರಗ ಕರ್ಕೊಂಡ್ ಮಾತಾಡುವಂತದ್ ಏನೈತಿ? ನಿಮ್ಗ ಅಷ್ಟ ಅಲ್ಲ, ದಿನ ನನಗೂ ತೊಂದ್ರೆ ಕೊಡಾತಾರ ಅವ್ರ. ಬರೇ ಕುಂತ್ರ ಕ್ವಶನ್ ಕೇಳುದು, ಬಂದ್ರ ಕ್ವಶನ್ ಕೇಳುದು, ಎದ್ನಿತ್ರ ಕ್ವಶನ್ ಕೇಳುದು. ಹೆಂಗ್ ಜೀವನ ಮಾಡುದ್ರಿ? ಹೌದು, ಹಂಗ್ ಮಾಡತ್ತವಳು. ಆಯ್ತು, ನಾ ತಿಳಿಸಿ ಹೇಳ್ತೀನಿ ತಗೋ. ನೀವು ತಿಳಿಸಿ ಹೇಳುದು ನನಗೆಲ್ಲಾ ಗೊತ್ತೈತಿ. ಅದೇ ಅವ್ರು ಇಷ್ಟಪಟ್ಟು ಮದ್ವಿ ಮಾಡ್ಕೊಂಡ್ ಬಂದಿದ್ರ ಅವ್ರು ಹಿಂಗೆಲ್ಲಾ ಮಾಡ್ತಿರ್ಲಿಲ್ಲ. ನೀವ್ ಇಷ್ಟಪಟ್ಟಿದ್ಕ ನನ್ನ ಒಪ್ಕೊಂಡಾರಲ್ಲ, ಅದಕ್ಕ ಈಗ ಹಿಂಗ್ ಮಾಡಾತಾರ ಅವ್ರು. ನನಗ ಒಟ್ಟ ನೆಮ್ಮದಿಯಿಂದ ಇರಾಕ ಬಿಡವಲ್ರವ್ರು, ಬರೀ ಕಿರಿಕಿರಿ ಮಾಡ್ತಾರ. ಹಿಂಗ್ ಮಾಡಿದ್ರ ನೋಡ್ರಿ ನನಗಂತೂ ಇರಾಕ್ ಆಗುದಿಲ್ಲ. ಪಾರ್ವತಿ, ನೀ ಯಾಕೆ ಅನ್ಸ್ತೇನೆ? ನಾ ಇರ್ತಕ ನೀ ಒಟ್ಟ ಅಂಜಾಕ್ ಹೋಗ್ಬೇಡ. ನಾ ನಮ್ಮ ಹೋಗೆಲ್ಲ ಹೇಳ್ತೇನೆ. ನಿನಗ ನಾ ಏನಾರ ಕಮ್ಮಿ ಮಾಡಿ ನೀ ಎದಕ್ ವಿಚಾರ ಮಾಡತ್ತಿದಿ? ಆರಾಮಿರ ನೀ. ನಾ ಇರ್ತಕ ಒಟ್ಟು ಏನು ಒಟ್ಟ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ರೀ, ನೀವು ನನಗ ಏನು ಕಮ್ಮಿ ಮಾಡಿಲ್ಲ. ನೀವು ನನ್ ಮೇಲೆ ಎಷ್ಟ್ ಜೀವ ಆದಿರ ಅನ್ನೋದು ನನಗ್ ಗೊತ್ತೈತಿ. ಆದ್ರೆ ಏನ್ ಮಾಡ್ರಿ, ಅತ್ತಿ ಕಿರಿಕಿರಿ ನನಗ ಒಂಥರಾ ಅನ್ಸ್ಬಿಡ್ತೈತಿ. ಹೋಲ್ ಬಿಡ್ರಿ, ನಿಮ್ ಪ್ರೀತಿ ಮುಂದ ಅವ್ರ ಕಿರಿಕಿರಿ ಯಾವ ಲೆಕ್ಕ? ನಾನ ಒಂದ್ ಸ್ವಲ್ಪ ದೊಡ್ಡಕ್ಕೆ ಹಾಕಿನಿ, ನಾನ ಎಲ್ಲಾ ತಡ್ಕೊಂತೀನಿ. ರೀ, ಅಂದಂಗ ನಂಗ ಮೊನ್ನೆ ಜುಮ್ಕಿ ನೋಡಿನಿ, ಅವು ಭಾಳ ಇಷ್ಟ ಆಗ್ಯಾವ. ನನಗ ಒಂದ್ 15,000 ರೂಪಾಯಿ ಬೇಕಾಗಿದ್ದು ರೀ. ಅಯ್ಯ ಹುಚ್ಚಿ, 15,000ದಾಗ ಏನ್ ಬರ್ತೈತಿ? ಬಂಗಾರ ರೇಟ್ ಕೇಳಿದ್ಲು ಏಟ್ ಆಗೈತಿ? ತಗೋತಿ ಒಂದ್ ದೊಡ್ಡ ತಗೋ, ಒಂದ್ 50,000 ರೂಪಾಯಿನ ಹಾಕ್ತೀನಿ ನಿನ್ನ ಅಕೌಂಟಿಗೆ. ಒಟ್ಟ ತಲಿ ಕೆಡಿಸ್ಕೊಳಕ್ ಹೋಗ್ಬೇಡ. ಆಯ್ತ್ರಿ, ನನ್ಗ್ ಗೊತ್ತೈತಿ ನೀವ್ ಹಿಂಗಿರೋದಕ್ಕ
ನಾ ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗಿರೋದು. ಆಯ್ತು. ಅಯ್ಯೋ ಟೈಮ್ ಬೇರೆ ಆಯ್ತು. ಇವ ಬೇರೆ ಕಾಯ್ತಾ ಇರ್ತಾನ. ಜಲ್ದಿ ಹೋಗ್ಬೇಕ. ಅತ್ತಿರಿ ನಾ ಅಂಗಡಿ ಹೋಗಿರ್ತೇನ್ರಿ. ಓಯ್ ನಿಂದ್ರ, ನೀನ್ ಅಂಗಡಿ ಹೋಗೋದ್ ಬೇಕಾಗಿಲ್ಲ, ನಾ ಹೋಗ್ತೇನೆ ಅಂಗಡಿಗೆ. ಇನ್ನ ಅಂಗಡಿ ಹೋಗೋದು ಕಂಡಿನ. ದಿನ ನಾನೇ ಅಂಗಡಿ ಹೋಗ್ತೀನ್ರಿ, ನೀವ್ ಯಾಕೆ ಹೋಗ್ಬೇಕ? ನಾ ಹೋಗ್ತೀನಿ ಹೇಳ್ರಿ. ಬೇಡ, ಮನ್ಯಾಗಿರು ನೀನು. ಅತ್ತಿರಿ ನಿಮ್ಗ ತಿಳಿದಿಲ್ರಿ, ನಿಮ್ಗ ವಯಸ್ಸಾಗ್ಯಾವ, ನೀವು ಮನ್ಯಾಗಿರ್ಬೇಕ. ನಾ ದುಡ್ಯಾಕಿ ಅದಿನಲ್ರಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಏಯ್ ಎಷ್ಟ್ ಹೇಳತೈತಿ ಅಷ್ಟ್ ಕೇಳಿ, ಯಾಕ ಏನು ಕೇಳ್ಬೇಡ. ನೀ ಎಷ್ಟ್ ದುಡಿದು ನಾ ಕಂಡಿನಿ. ನೀವು ಹಿಂಗೆಲ್ಲಾ ಮಾತಾಡತ್ತಿ ಅಂದ ಬಳಕ ನಾನು ಮಾತಾಡಬೇಕ. ನೋಡ್ರಿ ಅತ್ತಿರಿ, ನನ್ ಕಟ್ಕೊಂಡ್ರ ಗಂಡನ ಏನು ಕೇಳಾವಲ್ಲ, ಇನ್ನ ನೀವೇನ್ ನನಗ್ ಕೇಳ್ತೀರಿ? ನನ್ ಗಂಡ ಬ್ಯಾಡ ಅಂದ್ರ ಬಿಡ್ತೇನೆ ನಾನ. ಇನ್ನ ನಿನ್ ಗಂಡ ಹೋಗಿ ತಮ್ಮಗಲ್ಲ, ನನಗ್ ಮಗ ಅದಾನವ, ಕರಿತೀನಿ ತಡಿ ಅವನ್ಗೆ. ಪ್ರಭು, ಏ ಪ್ರಭು, ಏನ್ವಾ ಯಾಕೆ ಬಾಯ್ ಮಾಡತ್ತೀರಿ ಇಬ್ರು? ನೀನ್ ಹೆಂಡತಿಗೆ ಅಂಗಡಿಗೆ ಹೋಗ್ಬೇಡ ನಾತೀನಿ, ಅಂಗಡಿಗೆ ಹೊಂಟಾಳ, ಹೇಳಕ್ಕಿಗೆ ಅಷ್ಟೇ. ರೀ ನೋಡ್ರಿ ಅತ್ತಿ ಅವ್ರನ್ನ, ಈ ವಯಸ್ನಾಗ ಅವ್ರ ಅಂಗಡಿಗೆ ಹೋಗ್ತಾರಂತ. ಅಲ್ರಿ ಈ ವಯಸ್ನಾಗ ಅವ್ರು ಅಂಗಡ್ಯಾಗ ಕೂತ ಊರ್ ಮಂದೆಲ್ಲ ಏನ್ ಅನ್ಲಿಕ್ಕಿಲ್ಲ. ಹೌದ್ವಾ, ನೀ ದುಡ್ಯಾಕ ಹೋದ್ಯಾರ 4 ಮಂದಿ ಏನ್ ಅತ್ತಾರ ನಮಗ, ಅದೆಲ್ಲ ಚಂದ ಕಾಣಂಗಿಲ್ಲ. ಹೋಗ, ನೀ ಯಾಕೆ ವಿಚಾರ ಮಾಡತ್ತಿದ್ದಿ? ನಾನು ಅದೇ ಹೇಳತ್ತೀನ್ರಿ, ಕೇಳವಲ್ರಿ ಅವ್ರ. ನನಗ ಟೈಮ್ ಆಗೈತಿ, ಹೋಗ್ಬೇಕ ನಾ ಆಫೀಸ್ಗೆ. ನಿಮ್ ಇಬ್ಬರ ಸಲುವಾಗಿ ನನಗ್ ಇದನ್ ಮಾಡ್ಬೇಡ್ರಿ. ಹೋರಿ ದಗದ ಮಾಡೋರಿ. ರೀ ನೀವ್ ಹೋರಿ, ಇದೆಲ್ಲ ತೆಲ ತಗೋಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ ನೀವು. ಟಾಟಾ ಬಾಯ್. ಮಗನಿಗೆ ಹೇಳ್ತಾತ್, ಮಗನಿಗೆ. ನಿನ್ನ ಮಗ ನನ್ ಕೈಯಾಗಿರ್ತಾನ, ಯಾರ ಏನು ಮಾಡ್ಕೊಳಕ್ ಆಗಂಗಿಲ್ಲ. ಅವ್ವ ಹಗಮಾಲಿ, ನಿನ್ ಹಗಮಲ್ತನ ಏನೈತ್ ನೋಡೇ ಬಿಡ್ತೀನಿ ಇವತ್ತ. ಬಿಡುದೇ ಇಲ್ಲ, ಬಿಡು ಮಾತೇ ಇಲ್ಲ. ಹೋಗ್ ನೀ ಎಲ್ಲಿ ತನ ಹೋಗ್ತಿ ಹೋಗ, ನಿನ್ನ ಬಿಡುದೇ ಇಲ್ಲ. ನಿನ್ ಹಿಂದೆ ನಾನು ಬರ್ತೀನಿ, ಏನ್ ಮಾಡ್ತೀನಿ ನೋಡ್ತೀನಿ. ಯಾಕೋ ಬ್ಯಾಸ್ರ ಆಗತೈತಿ. ಯಾಕ ಇವ ಇನ್ನ ಬರವಲ್ಲ? ಇವ ಬಂದ್ ಒಂದ್ ಸಿಗ್ನಲ್ ಕೊಟ್ಟಾಗ ನಾ ಅಂಗಡಿ ಮುಚ್ಚಿ ಹೋಗುದಿ ಒಂದ್ ಜೋಡಿ. ಎಷ್ಟಕ್ ಬರ್ತಾನ ಬರ್ಲಿ. ಹಿಂಗ್ಯಾಕ ಏನ್ ಉಂಟಾಗ್ತದೆ? ಇಲ್ಲ ನೀನು ಮೈಯಾಗ ಏನು ಮಾತಿಗೆ ಚೆನ್ನಾಗ್ತದೆ. ಯಾಕೋ ಏನು ಬೇರೆ ಬೇರೆ ಮಾತಾಡ್ತಾರೆ? ಅಲ್ಲೂ ಬಳ್ಯಾ ಹೊಟ್ಟೆ ಅಂಗಡಿ ಪಾರಿನ ಮಾತ್ರ ಬುಟ್ಟಿಗೆ ಹಾಕೊಂಡ್ಬಿಟ್ಟು, ಹಿಮಾಲಕ್ಕಂದ್ರೆ ಹಿಮಾಲ, ಸಿಗರೇಟ್ ಅಂದ್ರೆ ಸಿಗರೇಟ್, ಹಸು ಸಿಕ್ಕಂಗಾಗ್ಯಾಳು. ಫುಲ್ ಮಜಾದಾಗದಿ ಬಿಡಪ್ಪ ಈಗ. ಅದಕ್ಕೂ ಲೆಕ್ಕ ಅನ್ನೋದು ಬೇಕು. ಅದಕ್ಕೆ ಹುಡ್ಕ್ಯಾಡತ್ರ ಮತ್ತೆ ಎಲ್ಲಿ ತಿನ್ನಗತ್ತೇಳಿ. ಅಲ್ಲೂ ದೋಸ್ತ, ಈ ಹುಡುಗಿಯಾರ ಲವ್ ಮಾಡೋದು ವೇಸ್ಟ್. ನೀ ಅಂತೂ ಪದ್ಧಶ್ರೀ ಮದುವೆ ಆಗಿದೆ ಹಿಡಿದಿಪ್ಪ. ಮದುವೆ ಆಗ್ಬೇಕತ್ತೇನಿಲ್ಲ, ಮತ್ತೆ ಈ ಕಡೆ ಚೈನಿ ರೊಕ್ಕಕ್ಕೆ ರೊಕ್ಕ, ಮತ್ತೆ ಈ ಕಡೆ ಮಜಾನು ಸಿಗತ್ಲಾಪ ನಿನಗ. ನೀ ಲಕ್ಕ ಅನ್ನೋಸ್ ಬಂದಿ ಬಿಡು ದೋಸ್ತ. ನಿನ್ ಫುಲ್ ಮಜಾದಾಗ ಐತಿ. ನಮಗೆ ಅಂತದ್ ಹೇಳ್ತಿ ಕೇಳ ಹೈನವರ, ನಮಗೂ ಅಂತದ್ ಯಾವ್ದು ಹುಡುಕ್ಯಾಡ್ತಾನೋ ಒಟ್ಟು ಯಾವ್ದು ಸಿಗತ್ತ ರೆಡಿ. ದೋಸ್ತ ನೀ ಹೇಳ್ದು ಕರೆನ ಅಲ್ಲ, ನಾಳೆ ಹೋಗಿ ಆಕಿನ ನೀ ಬೇಕು ಆ ಹುಡುಗಿಯರಿಂದ ನಾಗೈತಿ ಬಂದೈತಿ ಆಕಿನ ಪಟಾಯಿಸಲ್ಲ. ಹಂಗ ಹೋದ್ನಿ ವಿಮಲ್ ತಗೊಂಡ್ ಹೋಗುತ್ತೆ. ಆಕಿನ ಒಂದ್ಸಲ ನೋಡ್ಲು, ನಾನು ಒಂದ್ಸಲ ನೋಡ್ನಿ. ಬರೀ ನೋಡೋದ್ರಾಗ ಆಕಿ ನಾನು ಇಷ್ಟಪಟ್ಬಿಟ್ಟಾಳ. ಮತ್ ಇನ್ನೊಂದ್ ಹೇಳ ದೋಸ್ತ, ನನಗೇನು ಕಮ್ಮಿ ಮಾಡಿಲ್ಲ. ನನಗಿಂತ ಬೇಕನ್ನೋ ಒಂದ್ ತಾಸ್ನ ರೊಕ್ಕ ಹಾಕ್ತಾಳೆ, ಹೋಗಿ ತಗೊಂಡ್ಬರ್ತಾನೆ. ಅಗದಿ ರಾಜನೇ ಆಗದಾನಿ. ಮತ್ ಇದಕ್ಕೆ ಚೇಸಿಂದ ಇನ್ನೇನ್ ಬೇಕು ನನಗೆ? ಅದಕ್ಕೂ ದೋಸ್ತ ಒಟ್ಟೆಲ್ಲ ಹೊರಿಯಾಕತ್ತ ನಂದ. ನಾನು ಇಂಥದ್ದು ಹುಡುಕ್ಯಾಡಕತ್ತ ಒಟ್ಟ ಸಿಗಾಕ ರೆಡಿ ಇಲ್ಲೋ ದೋಸ್ತ. ನೀನ ನನಗೊಂದು ಹುಡುಕ್ಯಾಡ್ಬಿಡ್ಲಪ್ಪ. ಮಂಗನ ಅಂತಾನೆ ಅದೇನ ಮಾರ್ಕೆಟ್ ಒಂದ್ ವಸ್ತುವನ್ನು ಪಟಕನ ಸಿಗಾಕ, ಅದಕ್ಕೆಲ್ಲ ಗುಡ್ಡಾಡ್ಬೇಕು, ಓಡಾಡ್ಬೇಕು. ಅದಕ್ಕೂ ಒಂದ್ ಸ್ವಲ್ಪ ಲಕ್ಕ ನಿಶ್ಚಯ ಎಲ್ಲ ಬೇಕ. ಎಲ್ಲ ಬೇಕತ್ತಾರೆ, ಎಲ್ಲ ಯುದ್ಧ ಮಾಡ್ತಿದ್ರಲ್ಲ, ಅದು ಹುಟ್ಟ ಅದೊಂದು ನಕ್ಷತ್ರ ತಿರ್ತತ್ ಮನುಷ್ಯಾಗ. ಅದು ಪಡ್ಕೊಂಡ್ ಬಂದೇನೆ. ಏನ ಹೋಲಿ ಬಿಡು, ನಿನ್ ಜೊತೆ ಮಾತು ಹಾಕೋತ ಹಾಕಿ ಬೈತಾಳ. ಮೊದಲ ಹಾಕಿ ಫೋನ್ ಹಚ್ಚಕತ್ತಾಗ ಅರ್ಜೆಂಟ್ ಐತಿ, ನಾವ್ ನಡೀತೀನಿ. ದೋಸ್ತ ನಾನು ಬರ್ತನು. ಏನ್ ಮಾಡವ ಅಲ್ಲಿ ಬಾಂಧೆ ಸೂಪರ್ ಕಡಿ ಬಿಟ್ಟಂಗ. ನಾ ಮೊದಲ ಅಲ್ಲಿ ಏಕಾಂತದ ಹಾಕಿದ್ರ ಮಾತಾಡಕ್ ಹೊಂಟೇನಿ. ಬರ್ತಾನ ನಡಿಯಲ್ಲಿ ಮೊದಲ ಮನಿ ಹೋಗಿ ಮಕ್ಕ ತಕೋಗ್ ನಡಿ. ಎಷ್ಟು ಜಲ್ದಿ ಹೋಗ್ಯಾಳ, ಅಂಗಡಿ ತೆಗದಾಳಿಲ್ಲ. ನನ್ಕಿಂತ ಮೊದಲು ಓಡ್ ಬಂದಾಳ. ಅಯ್ಯೋ ಅಂಗಡಿ ತೆಗದಾಳ, ಏನ್ ನಡ್ಸಾಳಕ್ಕಿ? ನೋಡೇ ಬಿಡ್ಬೇಕಿಲ್ಲೇ ಮರಿಗ್ ನಿತ್ತ ಏನ್ ಮಾಡ್ತಾಳಂತೇಳಿ.
ಮತ್ತೇನಾತ ಪಾರಿ ಏಯ್ ಟೈಮ್ ಎಷ್ಟಾಗೈತಿ ಇಷ್ಟ್ ಲೇಟ್ ಆಗಿ ಬರೋದಾ ಮಗನ ಹತ್ತಕ್ರ ಹೋಗ ನನ್ ಗಾಡಿ ರಿಪೇರಿ ಕೊಟ್ಟಾನಿ 15,000 ರೂಪಾಯಿ ಹಾಕ್ತಂತೇವಿ ಇನ್ನ ತಕ ಹಾಕಿಲ್ಲ ಮತ್ತ ಲೇಟ್ ಆತ ಆದಾತ ಓಡಾಡ್ತದೆ ಇಲ್ಲಿ ಅಯ್ಯೋ ನನ್ ಗಂಡನ್ ಕಡೆಯಿಂದ ರೊಕ್ಕ ಹಾಕ್ಸ್ಕೊಂಡಿನಿ ನಿನ್ಗ ಕೊಡದೆ ಮಾಡ್ತೀನಿ ತಗೋ ಈ ಸದ್ಯ ಫೋನ್ ಪೇ ಮಾಡ್ತೀನಿ ಮಂಗನ ಹಾಕ್ತಾರ ಹೋಗ ಆಗ ಮಾಡ್ಬೇಕಲ್ಲ ಅಲ್ಲಿ ನೋಡ್ಕೊತ ಬಂದೆ ನನ್ನ ಕಾಲು ಸೋತ ಇದೆ ಆಯ್ತಾ ಈ ಸದ್ಯ ಮಾಡ್ತೀನಿ ನೀ ಬರ್ಲಾದ್ ನೋಡಿ ನನ್ ಎದೆ ಹೊಡೆದು ನೀರಾಗಿತ್ತ ಇನ್ನು ಬರ್ತಾನೋ ಇಲ್ಲ ಇವ ಅಂತ ಆಕಟ್ ಇದಕ್ಕೇನ್ ಕಮ್ಮಿ ಇಲ್ಲ ಬಿಡ ಕೊಡೋದಾಗ ಬರ್ತಂದ ಆಯ್ತಾ ನೋಡ್ಕೋ ಹಾಕಿ ನೋಡ್ 15,000 ಹಾ ಬಂದಾಳ ಮತ್ ಈ ಕೆಲ್ಸ ಆಗ ಮಾಡ್ರಿ ಮತ್ ಆಗ ಬರ್ತೇನೆ ನಾನು ನಿನಗ್ ಬೇಕಾಗಿದ್ದು ನಾನ್ ಕೊಟ್ಟಿನಿ ನನಗ್ ಬೇಕಾಗಿದ್ದ ನಾ ಇರುದ ಅದಕ್ಕೆ ಆಯ್ತಾ ಇನ್ನ ಅಂಗಡಿ ಬಂದ್ ಮಾಡೋ ಟೈಮ್ ಆಯ್ತಾ ನಡೀನ್ ಮೊದಲ ಮುಚ್ಚ ಮಾತು ಯಾರೇ ಬಂದಿದ್ದು ನೋಡಿದಾರಪ್ಪ ಅಯ್ಯೋ ಇನ್ನೊಂದ್ ವಿಚಾರ ಹೇಳಿಲ್ಲ ನಿನಗ ಏನು ನಮ್ ಅತ್ತಿಗೆ ಡೌಟ್ ಬಂದೈತಿ ಯಾರೋ ಹೋಗಿ ಹೇಳ್ಬಿಟ್ರ ಕಾಣಿಸ್ತೈತಿ ಈಕಿ ಬರೇ ಅಂಗಡಿನ ಬಂದ್ ಇಡ್ತಾಳ ಅಂತ ಹೇಳಿ ನಿನ್ನೆ ಉಲ್ಟಾ ಪಲ್ಟಾ ಕ್ವಶನ್ ಕೇಳಾತ್ಲ ಹೌದು ಅಲ್ಲ ಇದು ಸಹ ಬರ್ಲಾ ಡೌಟ್ ಈಗ ಹೆಂಗ್ ಬಂತು ಅಯ್ಯ ಮತ್ ದಿನ ಒಂದೇ ಟೈಮಿಗೆ ಅಂಗಡಿ ಬಂದಿರೋದ್ನ ಯಾರ ಹೋಗಿ ಹೇಳವ್ರೆ ಮತ್ತೆ ನಿಂದಾಶಿಗೆ ಮಾತು ಗೊತ್ತಾಗಿ ನಿಂದಾಶಿ ನಮಗ ಐಡಿಯಾ ಆಗ್ಬಾರ್ದು ಅದೆಲ್ಲ ಅಲ್ಲಿ ಏಕಾಂತದಲ್ಲಿ ಇರ್ತೀವಲ್ಲ ಅಲ್ಲಿ ಮಾತಾಡೋನು ನಡಿ ಫಸ್ಟ್ ಮೊದಲು ಬಾರಿ ಹಾಕ ಅಲ್ಲ ಮತ್ ಮಾತು ಯಾವ ಗಿರಕ್ ಬಂದ್ರೆ ನಿನ್ಕಿನ ಅರ್ಜೆಂಟ್ ನನಗೈತ್ ನಡಿ ನಿನ್ಗೆ ಅದಕ್ಕೆ ಇಲ್ಲ ನಾ ಪಟ್ಟಿ ಬರಾವೈತಿ ಇನ್ನ ಇಲ್ಲಿ ಬರೋ ನೋಡಿ 4 ಮಂದಿ ಊರಾಳ ಹೋಗಿ ಹೇಳ್ಬೇಕು ನಿಮ್ಮ ಅತ್ತಿಗೆ ಆಯ್ತ್ ನಡಿ ಬಾ ಪಟ್ಟ ಬಾ ನಾ ಅನ್ಕೊಂಡಂಗ ಆಯ್ತ ನನ್ ಸಂಶಯ ಏನಿತ್ತಲ್ಲ ಅದು ಈಗ ಕ್ಲಿಯರ್ ಆಯ್ತ ಬಿಡುದ ಇಲ್ಲಿ ಎಲ್ಲಿ ಹೋಗ್ತಾವ ನೋಡ್ತೀನಿ ನಾನು ಎಷ್ಟು ಅವಸರ ನಿಂದ ನಂದ್ ಅವಸರ ಐತಿ ಆದ್ರ ಇನ್ನೊಂದ್ ವಿಷಯ ನಾ ಹೇಳ್ದಲ್ಲ ನಮ್ಮ ಅತ್ತಿಗೆ ಡೌಟ್ ಬಂದದಂತ ಸುಮ್ಮನೆ ಏನೇನೇ ಕ್ವಶನ್ ಕೇಳಾತಿದ್ಲ ನಾ ಬಿಡ್ತೀನ ನನ್ ಗಂಡ ನನ್ ಕೈಯಾಗದಾನ ಅವನ್ ಇಟ್ಕೊಂಡ ಹಂಗ ಎಸ್ಕೇಪ್ ಆಗಿ ಹಾರಿ ಬಂದ್ಬಿಟ್ಟೆ ನನಗ್ ಗೊತ್ತಿತ್ತ ಪಾರು ನೀ ಹಂಗ ಮಾಡ್ತೇತ ಈಗ ಅದೆಲ್ಲ ಬಿಡು ಮೊದ್ಲ ನೀನು ಟೆನ್ಷನ್ ಆಗದಿ ಈಗ 15,000 ಬಂದಾವು ನೀ ಮಾಡೋಣ ಏ ಅಲ್ಲ ಎಷ್ಟ್ ರೊಕ್ಕದ್ರಿ ಏನು ಎಷ್ಟ್ ಆಸ್ತಿದ್ರಿ ಏನು ಎಲ್ಲಾ ನಾಳೆ ನನಗ ತಂದು ಕೊಡ್ತೀನಿ 15,000 ಬಿಟ್ಟಿದ್ ಯಾಕೆ ತಪ್ಪ ಮಾಡ್ಕೊಳತ್ತದಿ ಆಯ್ತಾ ನಡಿ ಬಾಯ್ ಹಾ ಹೋಗುನ ಯಾಕೆ ಬರತ್ತಿ ಯಾಕೆ ಆಯ್ತದ ಏನಾಗೈತಿ ರೀ ಅಂಗಡಿಯಿಂದ ಬರಸ್ಗಿನಿ ಮನ್ಯಾಗ ಹತ್ತಿನಿ ಕಾಣವಲ್ರಿ ಕಾನ್ವಾಳು ಎಲ್ಲಿ ಹೋಗ್ಯಾಳ ಎಲ್ಲೋಗ್ಯಾರೇನೋ ಎಲ್ಲಾ ಕಡೆ ಹುಡುಕ್ ಬಂದೆ ಆಜು ಬಾಜುನ ಕೇಳ್ದೆ ಎಲ್ಲೂ ಕಾಣವಲ್ರಿ ಎಲ್ಲಿ ಹೋಗ್ತಾಳ ಎಲ್ಲಿ ಅಂಗಡಿ ಕಡೆ ಹೋಗ್ಯಾಳ ನೋಡ ಅಯ್ಯೋ ನಾನ್ ನಿಮ್ಗೆ ಏನ್ ಹೇಳತ್ತೀನಿ ಎಲ್ಲಾ ಕಡೆ ಹುಡುಕ್ ಬಂದೇರಿ ನನಗ ಕೈಕಾಲೆ ಆಡ್ಲಾರ್ದಂಗ ಆಗತೈತಿ ಮೊದ್ಲೇ ಈಗಿನ ಕಾಲ್ಮನ್ ಬರೀ ಸುಮಾನ ಎಲ್ಲಿ ಹೋಗಿರ್ತಾರೋ ಏನೋ ಹೆಂಗ್ ಮಾಡೋದೀಗ ಹೆಂಗ್ ಮಾಡೋದ್ ಅನ್ನಕೇನ್ರಿ ಏನ್ರಿ ಹೆಚ್ಚು ಕಮ್ಮಿ ಹಾಕಿನಿ ಫಸ್ಟ್ ಕಂಪ್ಲೇಂಟ್ ಕೊಡು ನಡ್ರಿ ಬಾ ಹೋಗ್ ಬಾ ಸರ ನಮ್ಮ ಅವ್ವ ಒಂದು ಮುಂಜಾನೆಯಿಂದ ಕಾಣೊಳಗೆ ಹೇಳ್ರಿ ಸ್ವಲ್ಪ ನೋಡ್ರಿ ಸ್ವಲ್ಪ ಎಲ್ಲಿ ಹುಡುಕಿ ಕೊಡ್ರಿ ಇಲ್ಲೋ ಇಲ್ಲೇ ನಿಮ್ಮ ಆಜು ಬಾಜು ಪಾವಣ್ಯಾರು ಬೀಗರು ಬೀಜರು ಅವ್ರ ಮನೆಗೆ ಅದು ಹೋಗಿರ್ಬೇಕು ಒಂದ್ ಸ್ವಲ್ಪ ವಿಚಾರ ಮಾಡು ಇಲ್ರಿ ಸರ ಈ ಊರಾಗಂತೂ ಯಾರು ಬಂಧು ಬಳಗನೇ ಇಲ್ರಿ ನಮಗ
ಹೇಳ್ಬೇಕಂದ್ರ ನಮ್ಮ ಅತ್ತಿ ಮನಿ ಬಿಟ್ಟು ಹೊರಗ್ ಹೋಗೋರಲ್ರಿ. ಮುಂಜಾನೆ ಇವ್ರದ್ದು ಆಫೀಸ್ ಹೋದ್ರ ನಾನು ಅಂಗಡಿ ಕಡೆ ಹೋಗಿನ್ರಿ. ಮನೆಗೆ ಇದ್ರೆ ಹೋಗೋ ಮುಂದ ಆಮೇಲೆ ಮನೆ ಬಂದ್ ನೋಡ್ತೀನಿ ಇಲ್ಲೇ ಇಲ್ರಿ ಅತ್ತಿ. ಊರ್ ತುಂಬಾ ಹುಡ್ಕ್ಯಾಡ್ ಬಂದ್ರಿ. ಒಟ್ಟ ಕಾಣವಲ್ರಿ ಸರ. ದಯವಿಟ್ಟು ರೀ ನಿಮ್ ಕೈ ಮುಗಿದೋತೀರಿ ನಮ್ಮ ಅತ್ತಿನ ಹುಡುಕೊಡ್ರಿ. ನೋಡ್ರಿ ನೀವೆಲ್ಲ ಇಷ್ಟೆಲ್ಲ ಹೇಳ್ತಾನಿಂದ ನಾವು ಪಟ್ನ ಕಂಪ್ಲೇಂಟ್ ತಗೊಳಕ್ ಬರಂಗಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಅಲ್ಲಿ ಆಜು ಬಾಜು ಹೋಗಿರ್ಬೇಕು. ನೋಡ್ರಿ ಆಮೇಲೆ ನಾವು ತನಿಖೆ ಮಾಡಿ ಕಂಪ್ಲೇಂಟ್ ಬರ್ಕೋತೀವಿ. ಇಲ್ರಿ ಸರ ನನ್ ಹೆಂಡತಿ ಹೇಳಿದಂಗ ನಮ್ಮವ್ ಎಲ್ಲಿ ಹೋಗಂಗಿಲ್ರಿ, ಮನ್ಯಾಗ ಇರ್ತಾಳ. ಮೇಲಾಗೆ ನಮ್ಮ ಊರಾಗ ಇಲ್ಲಿ ಯಾರು ಸಂಬಂಧಿಕರಿಲ್ರಿ, ಮನಿ ಬಿಟ್ಟು ಹೋಗಕ್ಕೆ ಅಲ್ಲ. ಹೌದ್ರಿ ಸರ, ನಮ್ಮ ಅತ್ತೆ ಅಂದ್ರ ನಮ್ ಮನಿಗೆ ದೊಡ್ಡ ಆಧಾರ ಸ್ತಂಭ ಇದ್ದಂಗ್ರಿ. ಅವ್ರ ಕೇಳಲಾರ್ದೆ ನಾವ್ ಏನು ಮಾಡ್ತಾ ಇರ್ಲಿಲ್ರಿ. ನಮ್ಮ ಅತ್ತಿ ಮನ್ಯಾಗ ಇರ್ಲಾರ್ದಕ್ಕ ಭಾಳ ಮನಿ ಒಂಥರ ಬಣ ಬಣ ಅನ್ಸಾತೈತ್ರಿ. ದಯವಿಟ್ಟು ಹೇಳ್ತೀನಿ ನಮ್ಮ ಅತ್ತಿನ ಹುಡುಕೊಡ್ರಿ. ಏನಾರ ಹೆಚ್ಚು ಕಮ್ಮಿ ಅವಕೇನಪ್ಪ ಅಷ್ಟೇ ಆಕಿನ ಹುಡುಕೊಡ್ರಿ. ಆಯ್ತು ಬಾ ಬರ್ರಿ ಸ್ಟೇಷನ್ ಬರ್ರಿ, ಬಂದ್ ಕಿಶನ್ ಕಂಪ್ಲೇಂಟ್ ಬರ್ದು ಕೊಡ್ರಿ. ನಾವು ಮುಂದಿನ ಆಕ್ಷನ್ ನಾವು ತಗೋತೀವಿ. ಆಯ್ತ್ರಿ. ಆ ಪ್ರಭುಗಳು 2 ದಿವಸ ಮಿಸ್ಸಿಂಗ್ ಆಗ್ಯಾಳು. ಮತ್ತ ಎಲ್ಲಿ ನಿಮ್ಗೆ ಏನ್ರ ಸ್ವಲ್ಪ ಗೊತ್ತೇನ? ಮತ್ತ ನಮ್ಗೇನ್ ಗೊತ್ತಿಲ್ಲ ಸಾಹೇಬ್ರ, ನಾವ್ ನಿನಗ್ ಗೊತ್ತೇನ? ಇಲ್ರಿ ಸಾಹೇಬ್ರ, ಅವು ಪಾಪ ಮುಗ್ದ ಮನುಷ್ಯರ್ರಿ, ಎಲ್ಲಿ ಹೋಗ್ಯಾವ ನಮ್ಗೇನ್ ಗೊತ್ತ. ಕರೆ ಹೇಳ್ರಿ ಪಾಡ, ಇಲ್ಲ ಕಡೆ ಬೂಟ್ಲಿ ಒದ್ ಬಿಡ್ತಾರ ಮಕ್ಕಳ್ರಿ. ಮತ್ತ ಆಯ್ತು, ಅವನ ಮಗ ಹೆಂಗ ಮತ್ತ ಸೊಸಿ ಹೆಂಗ? ಸಾಹೇಬ್ರ ಮಗ ಅಂತವ್ ಅಲ್ರಿ, ನೌಕರಿ ಮಾಡ್ತಾನ್ರಿ. ಓನ್ಯಾಗ ಅಂತದ್ ಏನ್ ಇದನ್ನಿಲ್ರಿ. ಹರ್ಯಾಗ ಹೋದ್ರ ಮುಂಜಾನೆ ಭಾಳ ಸಾಯಂಕಾಲ ಬರ್ತಾನ ಸಾಹೇಬ್ರ, ಅಂತ ಮನುಷ್ಯ ಅಲ್ರಿ ಸಾಹೇಬ್ರ. ಆಕಿ ಸೊಸಿದಂತೂ ಹೇಳ್ತಿರ್ದ ನಡತ್ರಿ ಓನ್ಯಾಗ ಸಾಹೇಬ್ರ. ಆಕಿ ಬದಲು ಹೇಳುದಂತೂ ನಿಂತೈತ್ರಿ. ಆಕಿ ಮಾಡೋದು ನೋಡಿ 4 ಹುಡುಗರು ಹರಿಗಡಾಕ್ತಾವ್ರಿ ಓನ್ಯಾಗ. ಆಕಿದು ಒಟ್ಟ ಕಾಂಬಾಣ ಹುಡುಗರು ಬಂದು ಅಂದ್ರೆ ಬಗೆಹರಿತ್ರಿ. ಏನು ಮಾತಾಡ್ತಾಳು ಅದನ್ನ ಮುಗಿದು ನಿಂತದ್ರಿ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ತೊಟ್ಟಿ ಅಂಗಡಿ ಇಕ್ಳಿ ಅಂದ್ರೆ 4 ಗಂಟೆ ಮಟ್ಟ ಅವ್ ಯಾವ ಬರ್ತಾನ್ರಿ, ಅವ್ನ ಗುಡಿ ಹೋಗಿ ಬಿಡ್ತಾರ್ರಿ. ಐಸಿ ಅಂದಂಗ ಆ ಹುಡುಗ ಯಾರಂತ ನಿನಗೆ ಏನಾರ ಸ್ವಲ್ಪ ಗುರ್ತದು ಐತೇನ್? ಮತ್ತ ಸಾಹೇಬ್ರ ಅವ ಪಲ್ಸರ್ ಗಾಡಿ ತೊಗೊಂಬರ್ತಾನ್ರಿ. ನಮ್ಗೆ ಮಾರಿ ಪರಿಚಯ ಅಷ್ಟ ಐತಿ. ನಾವು ಹೆಸರ ಪಸರ ನಮ್ಗೇನು ಗೊತ್ತಿಲ್ಲ. ಬಂದ ಅವರು ಬಾಗಿಲ ಹಾಕೊಂಡು ಹೋಗ್ಬಿಡ್ತಾರೆ. ಈ ಮರ ಹರಪ್ಲಾರ ನಂಜಾಪನ್ ಪರಿಚಯ ಐತೆ ಒಂದು ಬರುತ್ತೆ ನಿಂಗ. ಅವ್ರೆ ಅವನ ಜೋಡಿ ನೋಡು ಸಾಹೇಬ್ರ ಹರಪ್ಲ ನಂಜಾಪನ್ ಜೋಡಿ ಹೋಗ್ತಾನ ನೋಡ್ರಿ. ಅವ್ನ ತಂದ ನಾಳೆ ಸ್ಟೇಷನ್ ತಂದು ಭೇಟಿ ಮಾಡಿ ಸರ್. ಹ್ಞೂ ಸರ್, ಬರ್ತೀವಿ ಸಾಹೇಬ್. ಬೆಕ್ಕ ಎಟ್ಟೆ ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಒಬ್ರಿಲ್ಲ ಒಬ್ರು ನೋಡೇ ಇರ್ತಾರ. ಆಯ್ತು, ಅವ ಯಾವ ಅದಾನಂತ ಹೇಳ್ತಾರಲ್ಲ, ಅವನ ತಂದ ನನ್ನ ಮುಂದಕ್ಕೆ ಒಪ್ಪಿಸ್ರ ಅವನ ಬಾಯಿ ಬಿಟ್ಟೇ ಬಿಡಿಸ್ತಾನೆ. ಫ್ರಿಜ್ ಯಾಕೆ ಲಾಕ್ ಮಾಡಲಿಕ್ಕೆ? ಪಾರ್ವತಿ ಪಾರ್ವತಿ ರೀ ಫ್ರಿಜ್ ಯಾಕೆ ಲಾಕ್ ಮಾಡಿದ್ನಿ? ಫ್ರಿಜ್ಜಾ ರೀ ಅದು ಹಾಳಾಗೈತಿ, ಹುಲುಸ್ ವಾಸನೆ ಬರಾತಿತ್ತ, ಅದಕ್ಕೆ ಲಾಕ್ ಮಾಡಿ ಇಟ್ಟಿನ ಅದನ್ನ. ಚಾವಿ ತಾಯಿ ನೋಡ್ತಾನೆ ಏನಾಗೈತಿ? ಚಾವಿಯಾ ನಿಮ್ಗೆ ಯಾಕೆ ಬೇಕ್ರಿ? ಇಲ್ಲ ಅದ್ ಏನಾಗೈತಿ ನೋಡ್ತಾನಲ್ಲ, ನಿನಗೂ ತೊಂದ್ರೆ ಆಗ್ಬಾರ್ದ. ಅಯ್ಯೋ ಅದ್ನಾಕ್ ಟೆನ್ಷನ್ ತಗೋತೀರಿ ನೀವು, ನೌಕರಿ ಹೋರಿ, ಇದೆಲ್ಲ ನಾನ್ ನೋಡ್ಕೊಂತೀನಿ. ಯಾರಿಗಾರ ಕರೆಸಿ ರಿಪೇರಿ ಮಾಡಿಸ್ತೀನಿ, ನೀವ್ ಅದೆಲ್ಲ ಟೆನ್ಷನ್ ತಗೋಬ್ಯಾಡ್ರಿ. ರೀ ಅಂದಂಗ ಅತ್ತಿದ ಏನಾಯ್ತ್ರಿ? ಅತ್ತಿ ಮನ್ಯಾಗ ಇರ್ಲಾರ್ದಕ್ಕ ಒಟ್ಟ ಕೈಕಾಲೆ ಆಡ್ಲಾರ್ದಂಗ ಆಗತ್ತದ. ನನಗೂ ಅದ ಚಿಂತೆ ಐತೈತಿ. ಆಫೀಸ್ಗೆ ಹೋಗಿ ಬರು ಮುಂದ ಸಾರಿಗಟ್ ಭೇಟಿ ಆಗಿ ಬರ್ತಾನ. ಅಲ್ರಿ ಹೇಳ್ತಾರ ಕೇಳ್ಕೊಂಡ್ ಬರ್ತೀನಿ. ಇವತ್ತಿಗೆ 4 ದಿನ ಆಯ್ತು ಅತ್ತಿ ಕಳ್ಕೊಂಡ. ಹಾಳಾಗತೈತಿ, ಏನ್ ಮಾಡ್ಬೇಕು? ಮನಿ ಬರಾಬನ ಆಗೈತಿ, ಯಾವತ್ತು ಮನ್ಯಾಗಿರಾಕಿ ನೀವು ಹಂಗ ಬಿಟ್ರ ಹೋಗಿ ಬರ್ತಾನ ಏನ? ಅಲ್ಲ, ನೀವು ಹಂಗ ಬಿಟ್ರ ಪೊಲೀಸ್ ಅವ್ರು ತಲೆ ಕೆಡ್ಸ್ಕೊಳಂಗಿಲ್ಲ. ನೀವ್ ಒಂದ್ ಸ್ವಲ್ಪ ಕೈ ತಕೊಂಡ್ ಬೆನ್ ಹತ್ಬೇಕ ಅವ್ರಿಗೆ. ಅಟ್ಟ ಮಾಡ್ತೀನಿ, ಹೋಗಿ ಬರ್ತೀನಿ. ಹಾ ಹೋಗಿ ಬರ್ತೀನಿ. ಮನಿ ಕಡೆ ಹುಷಾರ. ಹಾ ಹುಡುಕ ನಿಮ್ಮವನ್ ಎಷ್ಟ್ ಹುಡುಕ್ತಿ ಹುಡುಕ. ಆಕಿ ಎಲ್ಲಿ ಸಿಕ್ಕಾಳ ನಿನಗ?
ಸಾಹೇಬ್ರು ಇವ ನೋಡ್ರಿ ಹರಪಿಲ್ ನಂಜಪ್ಪ 4 ಒದ್ರೆ ಎಲ್ಲ ಹೇಳ್ತಾನೆ ಸಾಹೇಬ್ರು. ಏಯ್ ಬೋಸಡಿಕೆ ಏನ್ ನಡೆದೈತಿ ಲೇದ ಆ ಪ್ರಭುನ ಇಟ್ಟದು ನಿನ್ ದೋಸ್ತಂದು ಏನ್ ನಡೆದೈತಿ ನಿಜ ಬಾಯ್ ಬಿಟ್ಟಿ ಸರಿ ಇರ್ಲಿಲ್ಲ ಅಂದ್ರೆ ಮಗನ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಡ್ ಹತ್ತಿ ಬಿಡ್ತೀನಿ ಬೆಂಡ್. ಸರ್ ನನಗೆ ಅದ್ರ ಬದಲು ಏನೂ ಗೊತ್ತಿಲ್ರಿ, ಬಟ್ ಅವ್ ನನ್ನ ದೋಸ್ತನ ಅದನ್ನ ಕರೆಯದೆ, ಬಟ್ ಅದ್ರ ಬದಲ ಅವನ ಬದಲ ನನಗೆ ಏನು ಗೊತ್ತಿಲ್ಲ ಸರ್. ಅವ್ ಯಾವಾಗ್ರೂ ನನ್ ಕೂಡ ಭೇಟಿ ಆಗಿರ್ತಾನ್ರಿ, ಅದಷ್ಟ ಗೊತ್ತೈತ್ರಿ. ಮತ್ತೆ ಇಂಥದ್ದೇನು ನಂಗೆ ಹೇಳೇ ಇಲ್ರಿ ಅವ. ಸಾಹೇಬ್ರ 16 ಲಕ್ಷ ಅಂತ ಇಬ್ರು ಒಂದೇ ಚೀಟ ಕಾಲ ಹಾಕ್ತಾರೆ ಸ್ಟೇಷನ್ ಕೂಡ 4 ಲಕ್ಷ. ಏಯ್ ಬೋಸಡಿ ಮಗನ ಅದು ಹೇಳುದು ಕರೆಕ್ಟ್ ಐತೆ, ಅದೇನು ಸರಿಯಾಗಿ ಬಾಯ್ ಬಿಡ್ತೇನಿಲ್ಲೋ. ಸರ ಸರ ಸರ್ ನನಗೆ ಗೊತ್ತಿದ್ದಷ್ಟು ಹೇಳ್ತೇನ್ರಿ. ನಮ್ಮ ದೋಸ್ತಗ ಪ್ರಭುನ ಹೆಂಡತಿಗೆ ಇಬ್ರು ಕೂಡಿ ಇದ್ದಿದ್ದಂತ್ರು ಕರೆ ಐತ್ರಿ. ಆಮೇಲೆ ಅವ್ರ ಕೂಡಿ ಚಲೋತ್ನಾಗ ನುಗೋದಾಗ್ಲಿ ಹೋಗೋದಾಗ್ಲಿ ಅದ್ರ ಬದಲು ಅಷ್ಟೇ ಗೊತ್ತೈತಿ ಸರ್. ಮತ್ತೆ ನನಗೆ ಯಾವ್ದು ಗೊತ್ತಿಲ್ರಿ. ಆ ಪ್ರಭು ನಾವು ಮಿಸ್ಸಿಂಗ್ ಆಗಿ ಹೆಂಗ್ ಮಾಡೋದಿದೆ ಸರ್, ಅದ್ರ ಬದಲು ಏನು ಗೊತ್ತಿಲ್ಲ ಸರ್. ಏಯ್ ಬೋಸಡಿ ಮಗನ ನಾಟಕ ಹಚ್ಚೇನ ಒನ್ನೆ ಅಪರಾಧಿ ನೀನ ಆಗ್ಬಿಡ್ತಿ. ಅವ್ ಹೇಳ್ದಾನು ಸರಿಯಾಗಿ ನನಗೆ ತೋರಿಸ್ತೀನಿ ಸರ್, ತೋರಿಸ್ತೀನಿ ಸರ್. ಏನ ನಂದ ಮದುವೆ ಆಗಿಲ್ರಿ, ಯಾವ್ದೋ ಒಂದು ಕೇಸು ಹಾಕಕ್ ಹೋಗ್ಬೇಡ್ರಿ ಸರ್ ನನ್ನ ಮ್ಯಾಗ್ರಿ. ನಮ್ಮ ಅಪ್ಪಗೆ ಇದೆಲ್ಲ ಗೊತ್ತಾ ತಿಳ್ಕೊರಿ ಸರ್. ಈಗ ಮೊದಲ ಎಲ್ಲಕ್ಕೂ ನನಗೆ ಬೈತಾನ ಸರ್. 2 ಎಕರೆ ಹೊಲ ತಗೊಂಡ್ ಕಿಸಿಂದ ಇಲ್ಲೆಲ್ಲ ದುಡ್ಕೋತ್ಕೊಂಡ್ರು ಚಂದಾಗ ಐತೆ ಇಂಥದೆಲ್ಲ ಗೊತ್ತಾಗ್ತಾರ ಸರ್. ನಮ್ಮ ಅಪ್ಪ ಬಾಳಕೆ ಹಾಕಿ ಬಡಿತಾನ ಸರ್. ಸರ್ ಅವ್ನು ತೋರಿಸ್ತೇನ್ರಿ, ಆ ಉಂಟು ನೀವು ಉಂಟ್ರಿ ಸರ್. ನೀವೇನ್ ಬೇಕಾದ್ರೆ ಮಾಡಿ ನನ್ನ ಮ್ಯಾಗ ಒಂದು ಕೇಸ್ ಹಾಕ್ಬೇಡ್ರಿ ಪ್ಲೀಸ್ ಸರ್. ಆಯ್ತು ಬಾ ತೋರಿಸ್ ನಡಿ, ತೋರಿಸ್ತೀನಿ ಬರ್ರಿ ನಾಡಿ ತೋರಿಸ್ ನಡಿ ಮಗನ. ಹಲೋ ಪಾರಿ, ಅಲ್ಲ ನನ್ನ ಮೇಲೆ ನಾಟಕ ನೀ ಮಾತಿ ಅಡ್ಡಾಗಿದ್ಲ. ಆ ದೇವ್ರ ಪುಣ್ಯದಿಂದ ಕೆಲವುಗಳೇನು ನಮ್ಮಿಬ್ರದ್ದು ಹಾದಿ ಭಾಳ ಸುಲಭ ಆತ. ಮತ್ತೆ ಜಲ್ದಿ ಬಂದ್ಬಿಡ್ಲ ಏನೋ ಬರಂಗಿಲ್ಲ ಕೂಡ ಹೇಳ್ತ. ಮತ್ತೆ ನಾನು ಬರ್ತೀನಿ ಅಲ್ಲೇ ಇಲ್ಲೇ ಒಂದು ಬಾಯಿ ಪಡವಾಗ ಬಂದು ಪರ್ತ ಬಾ. ಏಯ್ ಯಾರ ಜೋಡಿ ಮಾತಾಡತ್ತೀರಿ ಸರ್? ಫ್ರೆಂಡ್ ಸರ್, ಫ್ರೆಂಡ್ ಜೊತೆ ಮಾತಾಡತ್ತೀನಿ ಫ್ರೆಂಡ್ ಅವ್ರು ಪಾರ್ವತ್ ಹೆಸರತ್ಲೆ ಸರ್. ಹಂಗೆ ಮಾತಾಡತ್ತೀರ ಸರ್. ಹೇಳಿ ಆ ಪ್ರಭು ನಾವು ಈ ಪಾರು ನಾಚಿ ಮಿಸ್ಸಿಂಗ್ ಆಗ್ಯಾರ ಮನ ನಿನ್ ಮ್ಯಾಲ ಕಂಪ್ಲೇಂಟ್ ಕೊಟ್ಟಾರ ಅವ್ರ. ಸರ್ ಅವ್ರಿಗೆ ನನಗೆ ಏನ್ ಸಂಬಂಧ ಸರ್? ಸ್ಟೇಷನ್ ಕೋರ್ಟ್ ಬೆಂಡ್ ಎತ್ತರ ಮಗನ ನೀ ಅಂದಾಗ ಬಾಯ್ ಬಿಡಂಕ ಅಂತಿ ಸರ್. ಇದಕ್ಕೂ ಅದಕ್ಕೂ ನನಗೇನ್ ಸಂಬಂಧ ಸರ್? ಬೇಕಾದವ್ರಿಗೆ ನನ್ನ ಮ್ಯಾಲ ಕಂಪೇರ್ ಕೊಡ್ತಾರೆ, ನಾ ಏನ್ ಬನ್ನಿ ಸರ್ ಅಂತದ. ಹಗಲೆಲ್ಲ ಪಟ್ಟಿ ಅಂಗಡಿ ಮುಂದೆ ನಿಂದ್ರದು ಮಾತಾಡುದು ಬಾಳ ಸಲಿಗೈತೈತಿ ನಿಂದ. ಸರ್ ಪಟ್ಟಿ ಅಂಗಡಿ ಮುಂದೆ ಬಂದ್ ಅಂತೀರಿ ಸರ್. ಮತ್ತೆ ಪಟ್ಟಿ ಅಂಗಡಿ ತಂದ್ರೆ ಹೋಗ್ಬೇಕಲ್ಲ. ನಾವು ಮೊದಲ ವಿಮಲ್ ತನ 5 ಮಿನಿಟ್ ಬಂದ್ವಿ, ಮತ್ತೆ ಅಲ್ಲಿ ನಾವು ವಿಮಲ್ ತಗೊಳಕ್ ಹೋಗ್ತೀವಿ. ಅದಕ್ಕಿಂತ ಸಂಬಂಧ ಐತಿ ಸರ್. ಏಯ್ ಬೋಸಡಿ ಮಗನ, ನಿನಗೆ ಇಮಲ್ ಬೇಕಾದ್ರ ಸರಿಯಾಗಿ ಅಂಗಡಿ ಹೋಗಿ ಇಮಲ್ ತಂದು ಅಕ್ಕಿ ಜೋಡಿ ಏನೇನ್ ಫೋನ್ ಯಾಕೆ ಸಲಿಗೆ? ಏಯ್ ಬೋಸಡಿಕೆ, ಮಧ್ಯಾಹ್ನದಾಗ 1ಕ್ಕೆ ಅಂಗಡಿ ಬಂದ್ ಮಾಡ್ರಿ 4 ತನ ಎಲ್ಲಿ ತಿರುಗಾಡಕ್ ಹೋಗ್ತೀರಿ ನೀವು? ಪಲ್ಸರ್ ಗಾಡಿ ಮೇಲೆ ತಿರುಗಾಡಕ್ ಹೋಗ್ತಿರತ್ತ. ಎಲ್ಲಿ ಹೋಗ್ತೀರಿ? ಏನ್ ನಡತ್ ನಿಮ್ದೆಲ್ಲ ಇದ? ಸರ್ ಸರ್ ನೋಡ್ರಿ, ನಾವು ಕಾಯಂ ವಿಮಲ್ ತರಕ್ ಹೋಗ್ತಿರ್ಲ, ಹಿಂಗಾಗಿ ಸ್ವಲ್ಪ ನಾವು ಪರಿಚಯ ಇದೀವಿ. ಹಂಗ ಒಂದಿಟ ಅವ್ರೇನೋ ಶಾಂತಿ ತರೋತ್ತಂದ್ರ ಅಂಗಡಿಯಿಂದ, ಅದಕ್ಕೆ ನಾ ಗಾಡಿ ಮೇಲೆ ಕುಂತ್ಕೊಂಡು ಹೋಗಿನಿ ಸರ್. ನೀವು ಅದನ್ನ ನೋಡಿ ತಪ್ಪು ತಿಳ್ಕೊಂಡ್ರೆ ನಾ ಏನ್ ಮಾಡಕ್ ಬರ್ಬೇಕು ಸರ್? ಒಬ್ರು ಪರಿಚಯ ಆದ್ರೆ ಅವ್ರು ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಈ ಜನ 108 ಮಂದಿ 100 ಹೇಳ್ತಾರೆ ಸರ್. ಅವ್ರದೆಲ್ಲ ಕೇಳಿ ನೀವು ನಾವ್ ಮಾಡ್ಬಾರ್ದು ಸರ್. ಏಯ್ ಮತ್ತೊಬ್ರು ನೆಂಟ್ರನ್ನ ಗಾಡಿ ಮೇಲೆ ಕುಂಡಿಸ್ಕೊಂಡು ಹೋಗಕ್ ನಾಚಿಕೆ ಬರೋದಲ್ಲ. ನಿಮ್ಮಂತ ಕಾಮಕರು ಇರುವುದರಿಂದ ನಮ್ಮ ಕರ್ನಾಟಕದಾಗ ಮೂಲೆ ಮೂಲೆಯಾಗನು ಕ್ರೈಮ್ಗಳು ಹೆಚ್ಚಾಗತ್ತಾವ. ಮೊನ್ನೆ ಬೆಂಗಳೂರಾಗ ಒಂದ್ ನಾಯಿ ಸಹಿತ ಬಿಟ್ಟಲ್ಲ, ಅಲ್ಕಟ್ ಸೊಳೆ ಮಕ್ಕಳು ನಾಯಿ ಬಾಯಾಗ ಅರಿಬಿ ತುಂಬಿ ಕೈಯ ಕಾಲ ಕಟ್ಟಿ ರೇಪ್ ಮಾಡ್ಯಾರ. ಅಂತ ಮಂದಿ ಹೋಯ್ತು ನಮ್ ಕರ್ನಾಟಕದಾಗ ಕೊತ್ ಸೊಳೆ ಮಕ್ಕಳು. ಸರ್ ಬಾಯಿ ಹೇಳಿ ಹತ್ತರ ಮಾತಾಡ್ಬೇಡ್ರಿ. ನಾ ಅಂತ ಹುಡುಗಲ್ರಿ, ನೀವು ನನ್ನ ತಪ್ಪು ತಗೊಂಡ್ರಿ ಸರ್. ನೀವು ನನ್ನ ಅರೆಸ್ಟ್ ಮಾಡ್ಬೇಕಂದ್ರ ಅರೆಸ್ಟ್ ವಾರೆಂಟ್ ತಗೊಂಡ್ ಬರ್ಬೇಕು. ನಮಗೂ ಎಲ್ಲ ಕಾನೂನು ಗೊತ್ತೈತಿ ಸರ್. ಒಬ್ರು ವಕೀಲ್ ನಟ ಮಾತಾಡ್ತಾನೆ ಬೇರೆ. ಅರೆಸ್ಟ್ ವಾರೆಂಟ್ ಬೇಕು ನಿನಗ? ಪೂರ ಸಮೇತ ಬಂದ್ ನನಗೇನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ದೋಸ್ತ ನಿನ್ನ ದೋಸ್ತಿ ಮಾಡಿ ಕಿಸಿಂದ ಏನೈತಿಲ್ಲ, ಪೊಲೀಸರೆಲ್ಲ ನಾನಂತ ಹುಡುಕ್ಯಾರಂಗ್ ಬರಂಗ್ ಮಾಡಿದ್ರು. ಭಾಳ ಟೆನ್ಷನ್ ಕೊಟ್ಟು ಏನ್ ಮಾಡಿರ್ತೀನಿ. ಏ ಇಟಿಕಲ್ಲ ಅಂತಾರಣ ಅವ್ರು. ನೋಡ್ಲಿ ಪೊಲೀಸರ ಹಂಗ ಗೊತ್ತೈತೇನೆ, ಅಂಜಿರ ಅಂದಿಸ್ತಾರ ಏನ? ಅವ್ರ ತಕ್ಕ ಏನ್ ಸಾಕ್ಷಿ ಐತಿ ನನ್ಗೆ ಯಾಕೆ ಬಂದಾರ ಅವರು? ಬಾಂಧ ಡೈರೆಕ್ಟ್ ನಾನು ಇದ್ರ ಮೇಲೆ ಹಂಗೆ ಹೇಳಿದ್ರ ಬಾಲ್ ಕಸ್ಕೊಂಡ್ರೆ ನಾನ ಕೇಸ್ ಹಾಕ್ಬೋದು ಅವ್ರ ಮ್ಯಾಲ. ಯಾಕಂದ್ರೆ ನಂಗೆ ಮನ್ಸಿಗೆ ಹಿಂಸೆ ಮಾಡ್ಯಾರ ಅಂತೇಳಿ ಅರ್ಥ ಆತಲ್ಲ. ಅವೆಲ್ಲ ಕಾನೂನು ಗೊತ್ತಿರ್ಬೇಕ. ನೀ ಏನಕ್ಕೆ ಅಂತಿದ್ದೀನಿ ಅದಲ್ಲೇ ನೋಡ್ಪ, ಅದೇ ಅದೇ ಅಂತೇಳಿ ಪೊಲೀಸ್ ಸ್ಟೇಷನ್ದಾಗ ಬೂಟ್ ಗಾಡ್ಲಿ ಒತ್ತಾಯ ಮಾಡ್ಬೇಡ. ಅಲ್ಲೋ ನಾನು ದೋಸ್ತಿ ಮಾಡಿದ್ವಿ ವಾದ್ರ ನಾ ಕೊಯ್ತಾರ, ಅದಕ್ಕೂ ಸಾಧ್ಯ ಇರ್ಬೇಕು. ನೀ ಅಂತ ದೋಸ್ತ ಈಗ ಅಂಜಿತ ಹೇಳ್ತಾರ ನಗಾತದಿ. ಅಲೋ ದೋಸ್ತ, ಆ ಪಾರುಗಳಾಯ್ತು ಬೇರೆ ಮಿಸ್ಸಿಂಗ್ ಹೇಳತ್ತ. ನೀ ಮೊದ್ಲ ಕ್ಯಾಟ್ ಓಡಾಳ ಅಂತಂದ್ರ ಸುಳಿ ಮಗ ಬೇರೆ ಕರಣ್ ನೀ ಏನಾರು ಮಾಡಿದ್ದೇನ ಮತ್ತೆ? ಏ ಹಡಿಸಿ ಮಗನ, ಅವ್ರ ಆತಿ ಮಿಸ್ ಆದ್ರ ನನ್ಗೇನ್ ಸಂಬಂಧ? ನನಗ ಪಾರೋಗ ಹಟ್ಟ ಐತಿ, ಅವ್ರ ಹತ್ತಿದ್ ನನ್ಗೇನ್ ಗೊತ್ತು? ಎಲ್ಲಾರು ಪಾನ ಮೇಲೆ ಹೋಗಿರ್ಬೇಕಲ್ಲ. ಅದನ್ ಬಿಡ, ನೀ ಮೊದಲ ಅಂದ್ಬರ್ಕ
ದರಲ್ಲ ಹೋಗಿ ನಾನ ಅವ್ರನಾಗ ಎಸ್ಕೇಪ್ ಆಗೈತೆ ಹೇಳಿ ಹೇಳವನಿ ಅಂತ ಹಾಪದೀನಿ ಎಟ್ರೆ ಅನ್ಸ್ತು ನಿನ್ ಕಾನೂನು ಗೊತ್ತೈತಲ್ಲ ಒಬ್ರನ್ನ ಯಾರು ಅಷ್ಟ ಈಜಿ ರೆಸ್ಟ್ ಬರಕ್ ಹಂಗಲ್ಲ ಅಂದಿಸ್ತಾರ ಅವ್ರ ಹಂಗ ಬಾಯಿ ಬಿಡ್ಸಕ್ ಅವ್ರು ಟ್ರೈ ಮಾಡ್ತಿರ್ತಾರೆ ನಾವೇನು ಮಾಡಿಲ್ಲ ಯಾಕೆ ಬಾಯ್ ಬಿಡೋನು ಅವ್ರ ನನ್ ಮೇಲೆ ಇದೀನಿ ಹೆಂಗಿಲ್ಲ ಅವ್ರಿಗೆ ಬಾಳ ಬೇಜಾರತ್ತ. ಅಲ್ಲೋ ನೀ ಮಾಡಿದ ಕೆಲ್ಸಕ್ಕ ನಿನಗ ಹಾರ ಹಾಕಿ ಸನ್ಮಾನ ಬೇರೆ ಮಾಡ್ತಾರ. ಅಲ್ಲೋ ಆ ಪಟ್ಟಿ ಅಂಗಡಿಗೆ ಎಮ್ಮಲ್ ತಿಳ್ಕಿಸಿಂದ ಏನತ್ಲ ಆ ಪಾರಿನ ಎಬ್ಬಿಸ್ಬಿಟ್ಟಪ್ಪ. ನೀ ಮಣ್ಣು ತಿನ್ನು ಕೆಲಸ ಮಾಡಿದಿ ಮತ್ತ ಬೂಟ್ಗಾಲ್ಲೆ ಒಯ್ದಂತ ಸುಮ್ಮಿಡ್ತಾರ ನಿನಗ. ಈಗ ಸುಮ್ ಬಿಟ್ಟು ಹೋಗ್ಯಾರ ಅದ ಚಲೋ ಐತಿ ಮರ. ನಿನ್ ದೋಸ್ತಿ ಅದಕ್ ಮಾಡಿ ಅನ್ನೋದು ಅನ್ಸ್ಬಿಟ್ಟು ನಿನ್ ದೋಸ್ತಿನ ಬೇಕಾಗಿಲ್ಲ. ಹೋಗ ಮರ ಹೋಗ್. ಏನ್ ದೋಸ್ತಿ ಆಗ್ಬೇಕಾಯ್ತು ನೋಡಿ ಎಲ್ಲ ನೋಡಿದೆ ನಿಮ್ಮಂತವ್ರ ಬಾ ಮೇಲೆ ಬರ್ತಾರ ನೋಡಿ ನಾನು. ಅಲ್ಲ ಬೇರೆ ಏನಕ್ಕೆ ಎದಕ್ ದೋಸ್ತಿ ಮಾಡ್ತೀರಿ? ಆದ್ರ ಮೆಚ್ಬೇಕ ಪಾರು ಎಷ್ಟು ಧೈರ್ಯ ಐತಿ ಹಾಕಿಬೇಕಂತ ಜೊತೆಗಿದ್ರ ನಿಮ್ಮಂತವ್ರ 10 ಮಂದಿನ ಖರೀದಿ ಮಾಡ್ತಾನೋ ದುಡ್ಡು ಓದಿದ್ರೆ ಬೇಕಾದ್ ಸಿಗ್ತೈತಿ. ಹೋಗ ನೋಡಿ. ಯಾತ್ರಿ ಸರ ನಮ್ಮ ಅವ್ವ ಕಳ್ಕೊಂಡ್ 4 ದಿವಸ ಆತ್ರಿ. ನೀವು ಏನು ವಿಚಾರ ಮಾಡೋರಿ. ನಾವು ನಿಮ್ಮ ಹಾದಿ ಕಾಯಕತ್ತೀವ. ನೋಡಿ ನೀವು ಬರೋರಿ ಅದಕ್ಕ ನಾನು ನಿಮ್ ಕಡೆ ಬರ್ಬೇಕಾಗ್ತದೆ. ಪ್ರಭು ಅವ್ರ ನಾವು ಸರಿಯಾಗಿ ಎಲ್ಲಾ ತನಿಖೆ ನಡೆಸಿದೀವ್ರಿ. ಮತ್ತೆ ಇದ ಕೇಸ ಯಾವುದೋ ಒಂದು ಸ್ವಲ್ಪ ಬೇರೆ ರೂಟಿಗೆ ಹೊಂಟ ಸರ ಬ್ಯಾರೆ ರೂಟ್ ರೀ? ಏನ್ರಿ ಸರ್ ಅಂತ ಬ್ಯಾರೆ ರೂಟ್? ಪ್ರಭು ಅವರ ನಿಮ್ ಹೆಂಡತಿ ಬಗ್ಗೆ ಬೇರೆ ಬೇರೆ ಕೇಳೋದಾಗೈತ್ರಿ. ಅದ್ರ ಬಗ್ಗೆ ಏರಿ ಐಡಿಯಾ ಐತನ್ರಿ ನಿಮ್ಗೆ? ನನ್ನ ಹೆಂಡತಿ ಬಗ್ಗೆ ರೀ? ಹಾ. ಯಾಕೇನ್ರಿ ಸರ್ ಮಾಯಾಕ್ರಿ ಮನಿ ಆತು ಅಂಗಡಿ ಆತು ಇಟ್ಟು ಬಿಟ್ರ ಆಕಿ ಏನ್ ಗೊತ್ತಿಲ್ರಿ ಸರ್. ಪ್ರಭು ಅವರ ಕುದುರೆ ನೆಲಿ ಹೆಣ್ಣಿನ ನೆಲಿ ಮತ್ತ ನೀರಿನ ನೆಲಿ ಯಾರಿಗೆ ತಿಳಿದಿಲ್ರಿ. ಒಂದ್ ಸ್ವಲ್ಪ ನೀವು ಗಮನ ಇಡ್ಬೇಕಾಕತಿ. ಇಲ್ರಿ ಸರ್ ಹಿಂಗೆಲ್ಲ ಅನ್ಬೇಡ್ರಿ. ನಾನು ಹೆಂಡತಿ ಬದ್ದಲ್ಲ ಆಕಿ ಹಂಗಿಲ್ಲ. ಪ್ರಭು ಅವರೇ ನಾವು ಪ್ರೂಫ್ ಇಲ್ದ ಏನು ಮಾತಾಡಕ್ ಬರಂಗಿಲ್ರಿ. ತಗೋರಿ ಈ ನಿಮ್ ಹೆಂಡತಿ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಎಲ್ಲ ಇದ್ರೊಳಗೆ ಐತಿ ನೋಡ್ರಿ. ಒಂದೇ ದಿನದಾಗ ಎಷ್ಟ್ ನಂಬರ್ ಒಂದೇ ಫೋನ್ಲೆ ಬಂದಾವ್ ನೋಡ್ರಿ. ಆ ಬಾಲ್ಯನ ಮಗನ ಕುತಂತ್ರಿ ಅದ. ಸರ್ ನನ್ನ ಹೆಂಡತಿ ಈ ರೀತಿ ಮೋಸ ಮಾಡ್ತಾಳ ಕನ್ಕೊಂಡಿದ್ದಿಲ್ರಿ ಸರ್. ಅಕ್ಕಿ ಸಲುವಾಗಿ ಏನೆಲ್ಲ ಮಾಡೀನ್ರಿ. ನಾನು ಜೀವನಾನ ಮುಡುಪಾಗಿ ಇಟ್ಟಿದ್ನಿ. ಅಷ್ಟೆಲ್ಲ ತಿಳ್ದ ಹೇಳಿಲ್ರಿ ಹಿರಿಯಾರ. ಬೆಳಗಿರೋದೆಲ್ಲ ಹಾಲಲ್ಲ ತೇಕಿಸಿಂದ ಭಾಳ ಮೋಸವಾದನ್ರಿ ಸರ್. ನಾ ಭಾಳ ಮೋಸ. ಕಂಟ್ರೋಲ್ ಯುವರ್ ಸೆಲ್ಫ್ ಪ್ರಭು ಅವ್ರಿ. ಸಮಾಧಾನ ಮಾಡ್ಕೊಳ್ಳಿ. ಈ ಯಾರ ಮನಸ್ಸಿನಾಗ ಹೆಂಗಿರ್ತೈತೋ ಹೇಳಕ್ ಆಗುದಿಲ್ಲ. ಮತ್ತ ನಮ್ಮ ಸುತ್ತಮುತ್ತ ಜನ ಒಳ್ಳೆಯವರು ಇರ್ತಾರು ಕೆಟ್ಟವರು ಇರ್ತಾರು. ಅವ್ರು ನಂಬುದು ಅದು ಸ್ವಲ್ಪ ಕಠಿಣ ಐತಿ. ಸಮಾಧಾನ ಮಾಡ್ಕೊಳ್ಳಿ. ಹೌದ್ರಿ ಸರ ನಮ್ಮ ತಾಯಿನೂ ನನಗೆ ಭಾಳ ಸಲ ಹೇಳಿದ್ರಿ. ಕೈಯಾಗ ಕಡ್ಡಿ ಕೊಟ್ಟು ಹೇಳ್ರಿ ನೀನ್ ಹೆಂಡತಿ ಯಾಕೋ ಹಾದಿ ತಪ್ಪಾಕೈತಿ ಅವಳು ಸ್ವಲ್ಪ ಹುಷಾರ್ಲಿ ಇರಪ್ಪ ಅಂತ ಅಂದಿಡ್ರಿ ಸರ. ನಾನು ಆಕಿ ಮಾತು ನಂಬಲಿಲ್ರಿ ಸರ. ಸರ್ ಇದನ್ನೆಲ್ಲಾ ನೋಡ್ಬೇಕಾರ ನನಗೂ ಆ ಬಾಲ್ಯನ ಮ್ಯಾಗ ಡೌಟ್ ಬಿಡದಿದ್ರಿ ಸರ. ಹೆಂಗಾರ ಮಾಡಿ ಸರ್ ಹೆಂಗಾರ ಎನ್ಕ್ವೈರಿ ಮಾಡಿಕೇಶ ನಮ್ಮ ತಾಯಿನ ನನಗೆ ಬಿಟ್ಬಿಡ್ತಾರೆ ಪ್ಲೀಸ್ ಸರ್. ಆ ಬಾಲ್ಯ ಮಗ ಓಪನ್ ಚಾಲೆಂಜ್ ಮಾಡಿದ್ದ. ನಿಮ್ದೇನ್ ಪ್ರೂಫ್ ಇದ್ರೆ ತಗೊಂಬರ್ರಿ ಅಂತ ಹೇಳಿ. ಈ ಪ್ರೂಫ್ ಇಟ್ಕೊಂಡೆ ಇನ್ನು ಮೇಲೆ ಅವನು ಆಟ ಆಡಿಸ್ತೀನಿ. ಪಾರ್ವತಿ ನಿನ್ನ ಮ್ಯಾಯ ಯಾಟ ನಂಬಿಕೆ ಇಟ್ಕೊಂಡಿದ್ನ್ಯಾ? ನೀ ಈ ರೀತಿ ಮೋಸ ಮಾಡ್ತೀಯ ಅನ್ಕೊಂಡಿದ್ದಿಲ್ಲ. ನಮ್ಮ ಅವನು 2 ಸಲ ಹೇಳಿಲ್ಲ ನನಗೆ. ಆಕಿನ ಒಟ್ಟ ನಂಬಲಿಲ್ಲ. ನಿನ್ನ ಮ್ಯಾಗ ನಂಬಿಕೆ ಇಟ್ನಿ ಆದ್ರೆ ನೀ ಈ ರೀತಿ ಮೋಸ ಮಾಡ್ತೀಯ ಒಟ್ಟ ಅನ್ಕೊಂಡಿದ್ದಿಲ್ಲ. ಈಗ ನಾ ಮನೆಗೆ ಬಂದ ನಿನ್ನ ಮಾರ್ಯಾರೆ ಹಂಗೆ ನೋಡ್ಲಿಲ್ಲ. ಕೆಟ್ಟ ಅಸಹ್ಯ ಅನ್ಸಾತೈತಿ. ನನಗ ಹಿಂಗ ಮಾಡಬಾರ್ದಾಗಿತ್ತು. ಬಾಲು ಫೋನ್ ಹಚ್ಚಿ ಎಷ್ಟೊತ್ತಾಯ್ತ ಇನ್ನ ಬರಾವಲ್ಲ. ನನಗರೆ ಇವನ್ ಮಾರಿ ಯಾವಾಗ ನೋಡಿನಿ ಅನ್ಸಾತೈತಿ. ಯಾವಾಗ ಬರ್ತಾನ ಏನ? ಯಾರು ನೀವು? ನಾನ ಇಟ್ಟಾಕ ಎದಿ ಹೊಡ್ಕೊಂಡು ಸಹಾಯತಿದ್ದೆ ಅಂಜಿ. ಅಯ್ಯೋ ನೀನ ಇದ್ನಾಗ ಸುತ್ಕೊಂಡ್ ಬಂದಿ ಹೆಂಗಸರ್ ಗಪ್ಲೆ. ಯಾಕೆ ಮಾರಿ ಮುಚ್ಕೊಂಡ್ ಬರ್ತಿ ಅಂದ್ರ ಈಸ್ತ ನಾನೇನು ಹೊರಗ್ ಬಂದ ಸಿಕ್ತಿದ್ದಿ. ಈಗ ಮನಿಗೆ ಬಂದ್ ಹಾತಿದಪ್ಪ. ಅಲ್ಲ ಯಾರ 4 ಮಂದಿ ನೋಡ್ರ ನನ್ನ ಗತಿ ಏನ? ಅದಕ್ಕ ನಾನು ಮಾರಿ ಮುಚ್ಕೊಂಡ್ ಬಂದೆ ಅನ್ಸ್ಕೊತ. ಅಯ್ಯೋ ಇಷ್ಟೇನಾ? ನಾ ಏನೇನ ಅನ್ಕೊಂಡಿದ್ನಲ್ಲ. ನೀ ಯಾಕ ಅನ್ಸ್ತಿ? ಈಸ್ ದಿನ ನಮ್ಮ ಅತ್ತಿ ಬೆನ್ನಿಗ್ ಬಿದ್ದಿದ್ಲ ಎಲ್ಲಿ ಹೋಗ್ಕಾಳು ಎಲ್ಲಿ ಬರ್ತಾವ ಅಂತ. ಈಗ ನಮ್ಮ ಅತ್ತಿನೇ ಇಲ್ಲ. ನನ್ಗ್ಯಾರ ಹೇಳವ್ರ ನಾನ ರಾಣಿ ನೀನ ರಾಜ.
ಅದಕ್ಕ ನನ್ನ ಅರಮನೆಗೆ ಕರ್ಸ್ಕೊಂಡಿನ. ಅಲ್ಲ ನೀವೆಲ್ಲ ಇಷ್ಟು ಧೈರ್ಯದಿಂದ ಮಾತಾಡತ್ತಿದಿ, ನೀನ ರಾಜ ನಾನ ರಾಣಿ ಅಂತೇಳಿ. ಆದ್ರ ನಾನು ಸಂಕಟ ನನಗ್ ಗೊತ್ತ. ಅಲ್ಲ ಇವತ್ತ ಪೊಲೀಸರು ಬಂದಿರ, ನಿನಗ ನನಗ ಏನ್ ಸಂಬಂಧ ತೀರ? ನಾ ಏನು ಇಲ್ರಿ, ಹಂಗ ದೋಸ್ತಿ ಐತೈತಿ ಏನಿ. ನಾ ಅಲ್ಲಿ ವಿಮಾನ ತರಕ್ ಬಂದಾಗ ಇನ್ನು ಪಟ್ಟಿ ಮುಂದೆ ಇಬ್ರು ಕುತ್ತಿತಾರ ಗೊತ್ತೇನ? ಆ ಮಂಗ್ಯಾನ ಮಕ್ಕಳು ಬರೀ ತಗದ, ಯಾರು ಎಲ್ಲಿ ಹೋಗಾರು, ಯಾರು ಒಟ್ಟೊತ್ತಿಗೆ ಬರ್ತಾರು, ಇವ್ರಿಗೆ ಮಾಡಕ್ ಅಂತೂ ತಗದಿಲ್ಲ. ಮಾನ್ಯ ಏನ್ ಗೊತ್ತೇನ? ಇಬ್ರು ಹೋಗಿ ಆ ಪೊಲೀಸರ ಮುಂದೆ ಎಲ್ಲ ಹೇಳ್ಬಿಟ್ಟಾರ. ಆ ಸುನ್ಯಾಗ ಹೋಗಿ ಶಿಕ್ಷರು, ಸುನ್ಯಾಗ ಅವ್ರ ಅಂಜಿಕೆ ಹಾಕಾನ ಎಲ್ಲ ಹೇಳ್ಬಿಟ್ಟಾನ. ನಂದನಿಂದ ವಿಷಯ ಗೊತ್ತಾಗ್ಬಿಟ್ಟೈತಿ. ಏನು ನಂದಿನಿಂದ ವಿಷಯ ಗೊತ್ತಾಗೈತಿ? ಪೊಲೀಸ್ರ ಏನಂದ್ರ ನೀನು ಒಪ್ಕೊಂಡ್ಬಿಟ್ಟೇನ್ ಪೊಲೀಸ್ರ ಮುಂದ? ಹಂಗ ಒಪ್ಕೋತಾರು. ಅವರು ನನಗ ರಗಡ ಪೊಲೀಸ್ ಭಾಷೆ ಒಳಗ ತನಿಖೆ ಮಾಡಿದ್ರ, ನನ್ನ ಕಡೆ ಬಾಯಿ ಬಿಡ್ಸಕ್ ಟ್ರೈ ಮಾಡಿರ್ತೀರಿ. ಆದ್ರ ನಾವ್ ಒಂಚೂರು ಬಾಯಿ ಬಿಡ್ಲಿಲ್ಲ. ಯಾಕಂದ್ರ ನಾವ್ ಒಂದ ಮಾತ್ ಕೇಳಿ, ನಿಮ್ಮ ಮತ್ತಕ್ ಏನ್ ಸಾಕ್ಷಿ ಐತಿ ಅಷ್ಟಿದ್ರೆ ನೀವು ಸಾಕ್ಷಿ ತಗೊಂಬರಿ, ನಾ ಬರ್ತೀನಿ ಅಂತ ಹೇಳಿ. ಬರೋಬ್ಬರಿ ಹೇಳಿ ಅವ್ರಿಗೆ. ಯಾಕಂದ್ರ ಅವ್ರಿಗೆ ನಮ್ಮ ಅತ್ತಿ ಮಿಸ್ ಆಗಿದ್ದಕ್ಕ ನಾವ ಕಾರಣ ಅನ್ನಕ ಸಾಕ್ಷಿ ಸಿಗುದಿಲ್ಲ, ಅವ್ರ ನಮ್ಗೇನು ಮಾಡಕ್ಕೂ ಆಗುದಿಲ್ಲ. ನೋಡ, ಇದೆಲ್ಲ ಮಾತಾಡಿ ಸುಮ್ಮ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಯಾರು ಏನು ಮಾಡ್ಕೊಳಕ್ ಆಗಂಗಿಲ್ಲ. ಬಾ ನೋಡ, ನಿನ್ ಗಾಂಡಿಗೆ ಬಂದ್ಗಿದ್ದಾನು. ಅಲ್ಲ ನೀವೇನು ಅಗದಿ ಮಹಾರಾಣಿ ಜೊತೆ ನಾನಾ ಕರಿಕಸ ಗಾಂಡ ಮುನಿ ತರ್ಸಿದಿ, ಮಾತಾ ಬಂದ ದೊಡ್ಡ ಅದಂತ ಆಗ್ಬಾರ್ದ. ಅವ ಬರಂಗಿಲ್ಲ. ಅವ ಪೊಲೀಸರಿಗೆ ಬೆಟ್ಟ ಆಗಕ್ ಹೋಗ್ಯಾನ. ಅವ ಏನ ಮಾತಾಡಿ ಬರಾಕ ಲೇಟ್ ಆಕೈತಿ. ಅಷ್ಟೊತ್ತಿಗೆ ನಮ್ ಕೆಲ್ಸ ಮುಗ್ಸನ್ ಬಾ. ನೋಡ, ಅವಸರಕ್ಕೆ ಅಪಾಯ ಅಂತಾರ, ವಿಚಾರ ಮಾಡ. ಏನಿಲ್ಲ. ಛೀ ಕಳ್ಳ. ಪಾರ್ವತಿ, 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 ತೆಗಿಬಾಳ. ಪಾರ್ವತಿ, ಈ ಪಾರಿ ಏನ್ ಮಾಡ್ ಬಂದಿನ ಗಂಡ? ಅಯ್ಯೋ ನನ್ ನಾವು ನಿನಗ್ ಮೊದಲ ಹೋಗ್ಕೊಡ್ಲಿ ಇಲ್ಲಿ ಬ್ಯಾಡ ಅಂತೇಳಿ. ಈಗ ಹೆಂಗ್ ಮಾಡುದ? ಹೆಂಗ್ ಮಾಡುವ? ಇದೇನ್ ಮಾಡ್ಬೇಕತಿ? ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ. ಒಟ್ಟ ನನ್ನಂತರ ನೀವು ಉಳಿಸಬೇಕ. ಅಂದ್ರ ನಿನ್ ಉಳಿಸಿ ನಾ ಹಳ್ಳಕ್ ಬೀಳೆ? ನಿನ್ ಮೊದಲ ಹೇಳಿಲ್ಲ ನಿನ್ ಮನಿ ಬ್ಯಾಡ ಅಂತೇಳಿ. ನಾನಾ ರಾಣಿ ನೀನ ರಾಜ ಅಂತ ಕರ್ಸುತ್ತ ಕರಿಸಿ ಈಗ ನಿನ್ನ ಕುತ್ತಿಗೆ ಬರಲ್ಲ, ನನ್ನ ಮೇಲೆ ಹಾಕಕ್ ರೆಡಿ ಆಗಿದ್ದೀನಿ. ಬಾಳ ತೆಗಿತೇ, ಒಳಗೆ ಬರಂದೇವ್. ತೆಗಿಬಾಳ. ಸುಮ್ ಕುಂಡ್ರ, ನಾನೆಲ್ಲ ಮನೆಗ್ ಮಾಡ್ತೀನಿ. ಸುಮ್ ಅವ್ನು ಮುಚ್ಕೊಂಡ್ ಬಾ ನನ್ ಮುಂದೆ ಬಾ. ಯಾಕೆ ಪಾರ್ವತಿ, ನೀನ್ ಯಾಟ ನಂಬಿದ್ನ್ಯ? ಯಾಕೆ ಕೇಳ್ ಮಟ್ಟ ಕೇಳಿದಿ?
ಪಾರ್ವತಿ ನೀನ್ ಎಷ್ಟು ನಂಬಿದ್ನ ನಂಬಿಸ್ ಕುತ್ತಿಗೆ ಕೋದಿ ಇಲ್ಲಿ ಮನ್ಯಾಗ ಛೀ ಇಂತ ಕೇಳ ಮಟ್ಟ ಕೇಳಿದ್ಯ ಅಂತ ಅನ್ಕೊಂಡಿದ್ದಿಲ್ಲ ನಾ. ಏನು ಕೀಳ್ ಮಟ್ಟಕ್ಕ ಅದ್ರಾಗ ಏನೈತಿ? ಅವ ನನ್ ಇಷ್ಟಪಟ್ಟಾನ, ನಾವನ್ ಇಷ್ಟಪಟ್ಟಿನಿ. ನಾವಿಬ್ರು ಜೋಡಿ ಇರೋದ್ರಾಗ ಏನ್ ತಪ್ಪೈತಿ? ಏನ ಇವನ್ ಇಷ್ಟಪಟ್ಟಿ ಮತ್ ನನ್ನ ಮ್ಯಾಗ ನನ್ನ ಪ್ರಾಣ ನನ್ ಮ್ಯಾಗ ಜೀವದನಿ ಅತ್ತಿಟ್ಟು ಎಲ್ಲ ಹೇಳಿದಿ, ಮದುವೆ ಆದಿ, ಪ್ರೀತಿ ಮಾಡಿ ಕೂತಿದ್ವಿ ಅದಕ್ಕೆಲ್ಲ. ಹೊಚ್ಚ ಹಳೆ ಹೊಚ್ಚ ನೀವೇನ್ ಅನ್ಕೊಂಡಿದ್ವಿ? ಈಕಿ ನೀನ್ ಇಷ್ಟಪಟ್ಟ ಇರ್ತೇವೆ, ಆಕಿ ನೀನ್ ಇಷ್ಟಪಟ್ಟಿಲ್ಲ ಹುಚ್ಚ. ಆಕಿ ಇಷ್ಟಪಟ್ಟಿರೋದು ನನ್ನ. ಆದ್ರೆ ನಿನ್ನ ತಕ್ಕ ಯಾಕದಾಗೋದತ್ತೇನೆ? ನಿನ್ ತಕ್ಕಿರೋ ದುಡ್ಡ ಆಸ್ತಿಗೋಸ್ಕರ ಅದನ್ನ ಈಕಿ ಹೆಸರಲ್ಲೇ ಮಾಡ್ಕೋಬೇಕಂತ ಹೇಳಿ ನಿನ್ನ ಮದುವೆ ಹೇಳ ಅಷ್ಟೇ. ನೀವ್ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗ ಆಕಿಗೆ ಬೇಕಾಗಿರೋ ಊಟ ನಾ. ಏಯ್ ನಿನ್ನ ನಾಚಿಗೆ ಬರಲ್ಲ? ಹಾ ಮದುವೆ ಆದಿ ಹೆಣ್ಮಕ್ಳು ಬೆನ್ನ ತಿಳಿಯಲ್ಲ ನನಗ. ಇಟ್ಟೆಲ್ಲ ಹೊಲಸದಾಗ ಮಾಡಿಕಿಸ ನನಗ ಮಾತಾಡ್ತಿ. ನಿಮ್ಮಂತವ್ರದಿಂದನ ಎಷ್ಟೋ ಸಂಸಾರ ಹಾಳಾಗೈತೇವ್, ಮಕ್ಕಳ ಮರಿ ಎಲ್ಲ ಬೀದಿಗೆ ಬೀಳಾಯ್ತೇವ್. ನಾಚಿಗೆ ಬರಲ್ಲ ನಿನಗ? ಏ ಬಿಡ ಅಣ್ಣ ಬಿಡ. ಅವನ್ ಕಾಲರಿಗೆ ಕೈ ಹಾಕಾಕ ಎಷ್ಟ್ ಧೈರ್ಯ ನಿನಗ? ಅವ ನಾ ಇಷ್ಟಪಟ್ಟವ, ನಾನಾಗೆ ಕರ್ಸಿದ್ದ ಮನಿಗೆ. ಅಷ್ಟಕ್ಕೂ ಇಷ್ಟೆಲ್ಲಾ ಮಾತಾಡತ್ತಿಲ್ಲ. ಅವ ಹೇಳಿದ್ ಕರೆಕ್ಟ್ ಐತಿ. ನಾನ್ ನಿನ್ ಇಷ್ಟಪಟ್ಟಿರೋದು, ನಿನ್ನ ಮದುವೆ ಆಗಿರೋದು ಎಲ್ಲ ಬರೀ ನಾಟಕ. ನಿನ್ ರೊಕ್ಕಿನ ಸಂಬಂಧ, ನಿನ್ನ ಆಸ್ತಿ ಸಂಬಂಧ ಅಷ್ಟ. ನಾನಿನ್ ಹಂತಕ ರೊಕ್ಕ ಇಸ್ಕೊಳ್ಳೋವಾಗ ನೀವ್ ವಿಚಾರ ಮಾಡ್ಬೇಕಾಗಿತ್ತ, ಇಷ್ಟ ರೊಕ್ಕ ನನ್ ಹೆಂಡತಿಗೆ ಯಾಕ್ ಬೇಕು ಅಂತ. ಆದ್ರೆ ಪಾಪ ನಿಂಗೇನು ಗೊತ್ತಾಗಿಲ್ಲ. ಆದ್ರೆ ನಮ್ಗ ಅನುಕೂಲ ಮಾಡಿಕೊಟ್ಟಿದ್ದ. ಏನಂದಿ? ನೀ ನನ್ನ ಮದುವೆ ಆಗಿದ್ದು ಆಸ್ತಿ ಸಲುವಾಗಿ. ಇವತ್ತು ಹೇಳ್ತೀನಿ ಕೇಳ, ಈ ಆಸ್ತಿ ಒಳಗಾತು ನನ್ನ ಅಕೌಂಟ್ದಾಗ ₹1 ನಿನಗೆ ಹೋಗುದಿಲ್ಲ. ಅದೇನ್ ಮಾಡ್ತೀನಿ ನೋಡ್ತಾನ. ಇವತ್ತು ಹಿಡ್ಕೊಂಡು ಈ ಮನ್ಯಾಗ ನಿನಗೆ ಜಾಗಿಲ್ಲ, ಹೊರಗೆ ನಡೀದು ಒಂದ. ಬಾಲು ನನ್ನ ಹೊರಗೆ ಹಾಕ್ತಾನಂತೀವ. ಸಾಹೇಬ್ರ ಸಾಹೇಬ್ರ, ಮೊನ್ನೆ ನಮ್ಮ ಅತ್ತಿ ಕಾಣಿಸ್ಲಿಲ್ರಿ. ಈಗ ನನ್ ಗಂಡ ಡ್ಯೂಟಿಗೆ ಹೋದವ ಮನೆಗೆ ಬಂದಿಲ್ರಿ. ಮನೆಗೆ ಬಂದಿಲ್ಲ? ಹೌದ್ರಿ, ಎಲ್ಲಾ ಕಡೆ ಹುಡ್ಕಾಡ್ ಬನ್ನಿ. ಅವ್ರ ಆಫೀಸ್ಗೂ ಹೋದೆ, ಅಲ್ಲೂ ಇಲ್ರಿ. ಡ್ಯೂಟಿಗೆ ಹೋದವ್ರು ಹೊಳೆ ಮನೆಗೆ ಬಂದಿಲ್ರಿ. ಇದೊಳೆ ತೆನ ಮೇಲೆ ಹಿಡಿತಿಲ್ಲ ನಮಗ. ಸಾಹೇಬ್ರ, ನೀವ್ ಏನ್ ಡ್ಯೂಟಿ ಮಾಡಾತಿರಿ? ನಮ್ಮ ಅತ್ತಿ ಕಾಣ್ಸಾತಿಲ್ಲ ಅಂತ ಹೇಳಿ ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ನೀವು ಏನೇ ಹೇಳಾವಲ್ರಿ ಅದ್ರದ. ಈಗ ನೋಡಿದ್ರ ನನ್ ಗಂಡ ಕಾಣತಿಲ್ಲ. ಅಲ್ಲ ನೀವ್ ಡ್ಯೂಟಿರ ಏನ್ ಮಾಡಾತಿರ ಅಂತೀನ? ಮೇಡಮ್ ಅವರ, ನಾವು ಇನ್ಕ್ವೈರಿ ಮಾಡತ್ತಿದ್ವಿ, ಎಲ್ಲಾ ಕಡೆ ಮೆಸೇಜ್ ಕೊಟ್ಟದಿವು, ಮತ್ ನಾವ್ ಇನ್ನ ಪತ್ತೆ ಹಚ್ಚಿ ಹೇಳ್ಬೇಕಲ್ರಿ. ನೋಡ್ರಿ ಸಾಹೇಬ್ರ, ನಮ್ ಸುತ್ತ ಏನ್ ಇಡಾತದ ಅನ್ನೋದೈತ ಅರ್ಥ ಆಗವಲ್ದ. ಮೊನ್ನೆ ನಮ್ಮ ಅತ್ತಿ ಕಳ್ಕೊಂಡ್ಲ, ಈಗ ನನ್ ಗಂಡ ಮನೆಗೆ ಬಂದಿಲ್ಲ. ನಾಳೆ ನನಗೆ ಏನಾಗ್ತೈತೆ ನನಗ್ ಗೊತ್ತಿಲ್ಲ. ನೀವು ಇದನ್ನ ಹಿಂಗ ಬಿಟ್ರ ನಾ ಅಂತೂ ಸುಮ್ಮಿರೋದಿಲ್ಲ. ನಿಮ್ ಹೈಯರ್ ಆಫೀಸರ್ ಕಡೆ ಹೋಗಬೇಕಾಗ್ತೈತಿ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ನನ್ ಗಂಡ ನನ್ ಮನಿ ಬರ್ಬೇಕಾ, ನಮ್ಮ ಅತ್ತಿ ನಮ್ ಮನಿ ಬರ್ಬೇಕಾ, ಅಷ್ಟೇ. ಎಷ್ಟು ಚೆನ್ನಾಗಿ ಹೆಣ್ಮಗಳದಾಳ ಅಂದ್ರ ನಾವ್ ಇದನ್ನ ಪೂರಾ ಇನ್ಕ್ವೈರಿ ಮಾಡ್ಲೇಬೇಕು. ಆಯ್ತು, ಎಲ್ಲಿ ಚಾವಿ ಕೊಟ್ರ ಯಾವ ಗಾಡಿ ಚಾಲು ಆಕತಿ ಅನ್ನೋದು ನಮ್ ಕೈಯಾಗ ಗೊತ್ತೈತಿ. ಏಯ್ ಬೋಳಿ ಮಗನಿ, ಮಾಡೋದೆಲ್ಲ ಮಾಡಿ ಹಲ್ಕಟ್ಗಿರಿ ಕೆಲಸ. ಸರ್ ನಂಗೇನು ಗೊತ್ತಿಲ್ಲ ಸರ್, ನಾ ಏನು ಮಾಡಿಲ್ಲ ಸರ್. ಏನ್ ಅನ್ನೋದು ನಿಜ ಬಾಯ್ ಎಲ್ಲ ಏನೋ ಮಾಡ್ಯಾನ. ನಮಗ್ ಗೊತ್ತೈತಿ ನಿಜ ಅನ್ನೋದೇನ್ ಬಾಯ್ ಬಿಡ್ತೀವೋ ಏನು? ಸರ್ ನಂಗೇನು ಗೊತ್ತಿಲ್ಲ ಸರ್. ಹಿಂಗಾದ್ರೆ ಈ ಮಗ ಬಗ್ಗುದಿಲ್ಲ. ಸರ್ ಸರ್ ಹಾ ಸರ್, ಇದ್ರಾಗ ನಂದೇನು ತಪ್ಪಿಲ್ರಿ, ಎಲ್ಲಾ ಪಾರಿದಾರಿ. ಆಕಿ ಹೆಂಗ ಹಂಗ ಕೇಳೇನ್ರಿ, ಆಕಿ ಎಲ್ಲಾರ ಆಕಿನ ಮಾಡ್ಯಾರ ಸರ್. ನಂದೇನು ತಪ್ಪಿಲ್ಲ ಸರ. ನನಗ್ ಗೊತ್ತತ್ತಲೆ. ಅವ್ರಿಬ್ರು ಎಲ್ಲಿ ಹೋಗ್ಯಾರ? ಪಾರುಣ್ ಅತ್ತಿ ಗಂಡ ಎಲ್ಲಿ ಹೋಗ್ಯಾರ? ಏನ್ ಮಾಡ್ಯಾರ ಅವ್ರನ್ನ? ನಾ ಏನು ಮಾಡಿಲ್ಲ ಸರ್.
ಇನ್ಕ್ವೈರಿ ಮಾಡ್ತೀನಿ, ಆಕಿನೂ ಕರೆಸ್ತೀನಿ. ಆಕಿನೂ ಕರೆಸಿ ಯಾರು ಮಾಡ್ಯಾರು ಯಾರೆಲ್ಲ ಗೊತ್ತಾಕತಿ. ಆಕಿನೂ ಕರೆಸೇ ಇನ್ಕ್ವೈರಿ ಮಾಡ್ತೀನಿ. ಹೇ ಬೈ, ನಿನ್ನ ಗಂಡಗ ಮತ್ ನಿಮ್ಮ ಮತ್ತಿಗೆ ಏನ್ ಮಾಡ್ಯಾರ ಹೇಳ. ಇರ್ಲಿಲ್ಲ ಅಂದ್ರ ನಾಟಕ ಮಾಡ್ತಾರೆ ನೀವು ಇಬ್ರು ಕೂಡಿಸಿ. ಏನೆಲ್ಲ ಮಾಡೋದೆಲ್ಲ ಮಾಡಿ ಅವನು ನೀನು ಕೂಡ್ಕೊಂಡ್ ಕೇಸಿಂದ ಅವ್ರನ್ನ ಗಂಡನ ಕೊಲೆ ಮಾಡಿ ಕೇಸಿಂದ ಅತ್ತಿನ ಕೊಲೆ ಮಾಡಿ ನಾಟಕ ಎಬ್ಸಿರಿ. ಹೇಳ್ತಿರೋ ಇಲ್ಲ? ಸರ ನಮ್ಗೇನು ಗೊತ್ತಿಲ್ರಿ. ಗೊತ್ತಿಲ್ಲ? ಸರ ಅವನಿಗೆ ಹೊಡಿಬ್ಯಾಡ್ರಿ, ಹೇಳ್ತೀನ್ರಿ, ಎಲ್ಲಾ ಹೇಳ್ತೀನ್ರಿ. ಅದು ನಾನು ಇವನು ಕ್ಲೋಸ್ ಆಗಿರೋ ಮುಂದ ನಮ್ಮ ಅತ್ತಿ ಬಂದು ನೋಡ್ಬಿಟ್ಟಳ್ರಿ. ಅವಾಗ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ತಿಳಿಲಿಲ್ಲ. ನಾವು ಎಷ್ಟೋ ಹೇಳಿದ್ರಿ ಆಕಿಗೆ, ಅತ್ತಿರಿ ಇದನ್ನೆಲ್ಲ ತಗೊಂಡೋಗಿ ನನ್ ಗಂಡ ಹೇಳ್ಬೇಡ್ರಿ ಅಂತ. ಹಾಳಾದ ಮುದಕ್ಕೆ ನಮ್ ಮಾತೆ ಕೇಳಿಲ್ರಿ. ಅದಕ್ಕ ಅವತ್ತ ಬಿಡು ನನ್ ಮಗನಿಗೆ ಹೇಳ್ತೀನಿ. ಬಿಡು ನನ್ನ ಬಿಡು. ಏನೋ ಬಿಡು, ನಿನ್ನ ಮಗನಿಗೆ ಹೇಳ್ತಿ. ಬದುಕಿದ್ರಲ್ಲ ನಿನ್ನ ಮಗನಿಗೆ ಹೇಳಾಕ. ಏಯ್ ಹಾಗಾದ್ರೆ ಮತ್ ನಿನ್ನ ಗಂಡನ ಎದಕ್ ಕೊಂದಿ? ನಾವನ್ನ ಪ್ರೀತಿಸ್ ಮದ್ವೆ ಆಗಿದ್ದು ಬರೇ ನಾಟಕ ರೀ. ನಾವನ್ ಮದ್ವೆ ಆಗಿದ್ದ ಅವನಿಗೆ ಸರ್ಕಾರಿ ನೌಕರಿ ಐತಂತ, ಅವನಿಗೆ ಆಸ್ತಿ ಅಂತಸ್ತ ಐತಂತ, ನಾ ರಾಣಿ ಆಗಿರ್ಬೇಕಂತ. ಆದ್ರ ನಾ ಇಷ್ಟ ಅಂತ ಪಟ್ಟಿದ್ದು ಇವನ. ಅವನು ಒಂದ್ಸಲಿ ಬಂದು ನಮ್ಮಿಬ್ಬರನ್ನು ನೋಡೇ ಬಿಟ್ಟ. ನೋಡಿದ್ರು ನೋಡ್ಲೆ, ನನ್ನ ಆಸ್ತಿ ಒಳಗ ನಿನಗ ಒಂದ್ ಬಿಡಿಗಾಸು ಸಿಗಂಗಿಲ್ಲ ಅಂದ. ಅದನ್ನ ನನ್ ಕೈಲಿ ತಡ್ಕೊಳಿಕ್ ಆಲಿಲ್ರಿ. ಅದ್ರ ಸಂಬಂಧ ಅವನು ಬಾಲು ನನ್ನ ಹೊರಗೆ ಹಾಕ್ತಾನಂತೀವ. ಏಯ್ ಬಾಲ್ಯ, ನಿನ್ನ ಬಿಡುದಿಲ್ಲ ಇವತ್ತ. ನಾನೇನೆ ಬಿಡ್ತೀವೋ? ನೀನ್ ಆಲ್ರೆಡಿ ಮ್ಯಾಲ ಕಳ್ಸಾತಿದ್ವಿ, ಹೊರ ಹೊರ ಆಗ್ತೇನೆ. ಓಯ್ ನಿಮ್ಮ ಅವನು ಹಿಂಗ ನಮ್ ದಾರಿಗೆ ಅಡ್ಡಿ ಆಗಿದ್ಲ. ಆಕಿನ ಹರೋಹರ ಅನ್ಸಿದ್ವಿ. ಈಗ ನಿನ್ನ ಸರ್ದಿ ಐತಿ ಬಾಲು. ಏಯ್ ಬಿಡು, ಏಯ್ ಬಿಡು, ಬಿಡು. ನೋಡ್ಪಾರಿ, ಈ ಸಣ್ಣ ಟವೆಲ್ ಕೂಡ ಹಂಗ ಯೂಸ್ ಆತ. ಅದಕ್ಕ ಹೇಳುದು, ಬುದ್ಧಿ ಶಕ್ತಿಯಿಂದ ಉಪಾಯದಿಂದ ಸಂಚ ಮಾಡಿ ಮುಗಿಸ್ಬೇಕತ್ತೇಳಿ. ಮುಗ್ಸಿದ್ರ ಅಷ್ಟೇ ಅಲ್ಲ, ಇದನ್ನ ದಂಡಿಗೂ ಹಚ್ಬೇಕ, ಗೊತ್ತೈತಿಲ್ಲ? ಇಲ್ಲ ಅಂದ್ರ ಈ ಡೆಡ್ ಬಾಡಿ ಪೊಲೀಸರಿಗೇನ್ರ ಸಿಕ್ಕ್ರ ನಾವಿಬ್ರು ಒಳಗ್ ಹೋಗ್ಬೇಕಾಗ್ತೈತಿ. ಅಲ್ಲ ಪಾರು, ನೀ ಅಷ್ಟು ತೆರಿ ಓಡಿಸ್ತೀಯ ಅಂತ ನಾ ಪಟ್ನ ಒಂದ ಮಾತಿಗೆ ಇವನ ಹರೋರ ಅಂಚಿನಿ. ನಿನ್ನ ತಲೆ ಮುಂದ ನಾನು ತಲೆ ಒಂದ್ ಸ್ವಲ್ಪ ಮಬ್ಬೈತಿ. ಸ್ವಲ್ಪ ನೀ ತಲೆ ಓಡಿಸಿದ್ರ ಒಂದ್ ಐಡಿಯಾ ತೆಗೆದ್ ಬಿಡ್ಲ. ಆ ಪೊಲೀಸ ನಮ್ ಸಿಗಲ್ದಂಗ ಮಾರ. ಐಡಿಯಾ ಅನ್ನಕೇನ ನಮ್ಮ ಅತ್ತಿದ ಏನ್ ಮಾಡಿಲ್ಲ, ಇವನ್ಗೂ ಅದೇ ಮಾಡುದು. ಹಂಗ ಮಣ್ಣಂತೆ ಆಯ್ತು, ಅಷ್ಟ ಮಣ್ಣು ಹಂಗ ಮಾಡಿದ್ವಿ ತಕೋ, ಯಾರಿಗೂ ಗೊತ್ತಾಗಂಗಿಲ್ಲ. ಇದು ಬೆಸ್ಟ್ ಐಡಿಯಾ. ಇದ್ರ ಇರ್ಬೇಕ ನಿನ್ನಂತ ತಲಿ. ಆಯ್ತಾ ತೊಗೊಂಡ್ ನೋಡಿ.
ಇಷ್ಟೆಲ್ಲ ಆಯ್ತ್ರಿ ಸರ್. ಆಯ್ತು, ಎರಡು ಡೆಡ್ ಬಾಡಿ ಇಲ್ದಾವ, ಎಲ್ಲಿ ಬಿಸಾಕಿದ್ರೆ ಅವತ್ರನ ಎಲ್ಲಿ ಹುಡುಕಾದ್ರು ಸಿಕ್ಕಿಲ್ಲ. ಸರ್ ಅದು ಡೆಡ್ ಬಾಡಿನ ಹಂಗ ಮಣ್ಣಾಗ ಮುಚ್ಚಿದ್ರ ಇಲ್ಲ ಬೆಂಕ್ಯಾಗ ಸುಟ್ರ ಅದು ಗೊತ್ತಾಗೇ ಆಗ್ತೈತೆ ಅಂತ ಹೇಳಿ ಎರಡು ಡೆಡ್ ಬಾಡಿನ ಸಣ್ಣಗೆ ಕಡದ ಅದನ್ನ ನನ್ನ ಫ್ರಿಜ್ನಾಗ ಇಟ್ಟಿದ್ದೆವು. ಭಾಳ ದಿನ ಬಿಟ್ಟು ಎಲ್ಲಾ ಕಡೆ ಬ್ಯಾರೆ ಬ್ಯಾರೆ ದಿಕ್ಕಿಗೆ ಹೋಗಿ ಒಂದೊಂದ್ ಪೀಸ ಮಣ್ಣಾಗ ಮುಚ್ಚಿ ಬಂದೀವ್ರಿ. ಸಾಕಾಯ್ತು ನನಗ. ಫ್ರಿಜ್ನಾಗ ಇಟ್ಟಿದ್ದೆ, ನನ್ ಗಂಡ ಇರ್ಲಾರ್ದ್ ನೋಡಿ ತಂದಿನಿ. ಈಗ ನೋಡ ಇದನ್ನ ಹಂಗ ಫ್ರಿಜ್ನಾಗ ಇಟ್ರ ಪ್ರಾಬ್ಲಮ್ ಆಗುದ. ಯಾಕಂದ್ರ ಫ್ರಿಜ್ ರಿಪೇರಿಗೆ ಬಂದೈತಿ, ವಾಸನೆ ಬರತೈತಿ, ಅದಕ್ಕೆ ಲಾಕ್ ಮಾಡಿ ಇಟ್ಟಿನ ಅಂತ ಹೇಳಿನ ಗಂಡಗ. ಆದ್ರ ಇಂದೆಲ್ಲ ನಾಳೆ ಯಾರನ್ನ ಕರ್ಕೊಂಡ್ ಬಂದ್ ರಿಪೇರ್ ಮಾಡಿಸ್ತೀನಿ ಅಂತ ಹೇಳಿ ನಿಂತಂದ್ರ ಏನ್ ಮಾಡೋದ ಗೊತ್ತಾಕೈತಿ. ಅದಕ್ಕ ಇದನ್ನ ಏನ್ ಮಾಡ್ಬೇಕು ಗೊತ್ತನ, ನೀನು ಮಣ್ಣಾಗ ಮುಚ್ಚಿ ಬರ್ಬೇಕ. ಆಯ್ತು ಪಾರು, ನೀವ್ ಹೇಳಿದಾಗ ಎಲ್ಲಾ ಸೇರಿ ಒಂದ ಕಡೆ ಮನ ಮುಚ್ಚಿ ಬಂದ್ಬಿಡ್ತಿಲ್ಲ. ಏ ಹುಚ್ಚ ಮರನ, ನಿನಗ್ ಎಂದರೆ ಬುದ್ಧಿ ಬರ್ತದ ಅಂತೀನಿ. ಹಂಗೆಲ್ಲಾ ಕೂಡಿ ಮುಚ್ಚದಾದ್ರ ಮತ್ತೆ ಹೆಣನೆ ಒಯ್ದು ಮುಚ್ತಿದ್ದೆ ಅಲ್ಲ. ನಾವು ಇದನ್ನ ತುಂಡು ತುಂಡ ಕತ್ತರಿಸಿದಕ್ಕ ಯಾರಿಗೂ ಡೌಟ್ ಬರ್ಬಾರ್ದತ್ತ. ಎಲ್ಲಾ ಒಯ್ದು ಒಮ್ಮೆ ಮುಚ್ಚಿದ್ರ ನಾಳೆ ಸಿಕ್ತಂದ್ರ ಆಮೇಲೆ ಪೋಸ್ಟ್ ಮಾರ್ಟಮ್ ಒಳಗ ಈ ಹೆಂಗ್ ಸತ್ತಾರು ಹೆಂಗ್ ಸಾಯ್ಸಾರು ಎಲ್ಲಾ ಬರ್ತೈತಿ. ಅವಾಗ ನಾವ್ ಸಿಕ್ಕಾಕೊಂತೀವಿ. ಈಗ ನೀ ಏನ್ ಮಾಡ್ಬೇಕು ಗೊತ್ತಾನ, ಇದ್ರಾಗಿರೋ ಒಂದೊಂದ್ ಪೀಸ ಒಂದೊಂದ್ ದಿಕ್ಕಿಗೆ ಹೋಗಿ ಮಣ್ಣಾಗ ಮುಚ್ಚಿ ಬರ್ಬೇಕ. ಅದಕ್ಕ ಹೇಳಿಲ್ಲ, ಶಾಲೆ ಇದಕ್ಕೆ ಬಂದ್ ಹೇಳ್ತೀರ ಯಾವ್ದೇ ಕಷ್ಟ ಬಂದ್ರೆ ನಮ್ಮನ್ನ ಪಾರ್ ಮಾಡ್ತಾರ ಅಂತೇಳಿ. ಇದೆಲ್ಲಾ ಹೊಗಳದ ಹಿಂದಿಗಡೆ ಮಾಡಾಕತ್ತಿ. ಮೊದಲು ಹೋಗಿ ಅದನ್ನ ಮುಚ್ಚ ಬಾ, ಯಾರೇ ನೋಡುಕಿನ ಫಸ್ಟ್. ಆಯ್ತು ಮುಚ್ಚ ಬಾಯ್ತಿ. ಅಲ್ಲಿ ಮುಚ್ಚಾಕ ಅದಕ್ಕೆ ರಾಕ್ ಬರೋಣ, ಗಾಡಿ ಎಣ್ಣೆ ಮುಂದ ಗಾಡಿ ಮಾಡ್ಕೊಂಡು ಹೋಗ್ಬೇಕ, ಅದಕ್ಕೆ ಬಡಿ ಕೊಡ್ಬೇಕ, ಆ ಡ್ರೈವರ್ ಫಸ್ಟ್ ಕ್ಲಾಸ್ ಬೇಕ, ಎಲ್ಲಾ ಖರ್ಚು ಇರ್ತೈತಿ. ರೊಕ್ಕ ಹಾಕ ಅಕೌಂಟ್ಗೆ. ನೀ ಏನ 3 ಬರೀ ರೊಕ್ಕ 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 ಅಂತಿ. ಏ ನಿನಗೇನ್ ಕಮ್ಮಿ ಮಾಡಿ ನಾನು? ಈಗೇನ್ ನಿನ್ ರೊಕ್ಕ ಬೇಕಿಲ್ಲ? ಮೊದಲಾದ್ರ ನಮ್ಮ ಹತ್ತಿರ ಇದ್ಲ, ಎಲ್ಲಾನು ಕೇಳ್ತಿದ್ಲ. ಈಗ ನನ್ ಗಂಡ ಒಬ್ನ, ಅವ ನನಗೇನು ಕೇಳಂಗಿಲ್ಲ. ನಿನಗ್ ಏನ್ ಬೇಕಲ್ಲ ಅದೆಲ್ಲಾ ಮಾಡ್ತೀನಿ. ಮೊದಲು ಅದನ್ನ ಸಾಗಿಸ್ ಬಾ. ಆಯ್ತು ಪಾರು, ನೀ ಇಷ್ಟ ಇದೆ ಅಂದ್ರ ನೋಡ್ಲಾ ಹೆಂಗ್ ಕೆಲಸ ಮಾಡ್ಕೊಂಡ್ ಬರ್ತೀನಿ. ನಾವು ಬರ್ಲಿ. ಆ ಕೆಲ್ಸ ಮುಗಿಸ್ಕೊಂಡ ಸೀದಾ ಡೈರೆಕ್ಟ್ ನಮ್ಮ ಮನಿಗ ಬರ್ಬೇಕ. ಮನಿಗೆ? ಮತ್ತ ನಿನ್ ಗಂಡ್ರಲ್ಲ ಮನ್ಯಾಗ? ನನ್ ಗಂಡ ಆಫೀಸ್ ಹೋಗ್ತಾನ, ಅವ್ನ ಟೈಮಿಂಗ್ಸ್ ಪಕ್ಕ ಗೊತ್ತದ ನನಗ. ಮೊದಲ ನಮ್ಮ ಅತ್ತಿ ಇರ್ತಿದ್ಲ, ಈಗ ನಮ್ಮ ಅತ್ತಿ ಇಲ್ಲದಾಳು. ಅಕ್ಕಿ ಯಾವಾಗ ಬಂದ್ ನೋಡ್ತಾಳ. ಆಯ್ತಾ, ತಗೊಂಡ್ ನಡೀನ್. ಆಯ್ತಾಯ್ತ, ಮತ್ತ ಯಾರ ಹುಡುಗಿದಾರ ಮೊದಲು ಇದನ್ನ ಮೊದಲು ಬರ್ತಾನ. ವಾಸನೆ ಬರತೈತಿ. ನಿಮ್ ಮಾತು ಏರಿರ್ತಾಳ ಆಂಬಲ್ಲ ಎಟ್ರ ವಾಸ ಬರತೈತಿ. ಹೇಳಿದ್ ಮರಿಬೇಡ, ಒಂದೊಂದ್ ದಿಕ್ಕಿಗೆ. ಆಯ್ತ ಮರ್ಯಾಲ. ನಡಿ. ನಮ್ಮ ಅತ್ತಿಗೆ ಗಿಣಿ ಹೇಳ್ದಂಗ ಹೇಳ್ದೆ, ಬ್ಯಾಡ್ರಿ ಅತ್ತಿರಿ, ಇದನ್ ಪಬ್ಲಿಕ್ ಮಾಡ್ಬೇಡ್ರಿ, ಸುಮ್ ನಿಮ್ ಕೆಲಸ ಎಷ್ಟದ ಅಷ್ಟ್ ನೋಡ್ಕೊಂಡ್ ಕೂಡ್ರಿ ಅಂತ. ನನ್ ಮಗನ್ ಸಂಸಾರ ಉದ್ಧಾರ ಮಾಡ್ತೀನಿ, ನನ್ ಮಗನ್ ಜೀವನ ಉಳಿಸ್ತೀನಿ ಅಂತ ಹೋದ್ರೆ ಈಗ ಹೆಣ ಆಗಿ ಪೀಸ್ ಪೀಸ್ ಆಗಿ ಹೊಂಟಾಳ್ ನೋಡಲ್ಲಿ. ಜಗತ್ತಿನೊಳಗೆ ಇಂತ ಕ್ರೂರ ಹೆಣ್ಮಕ್ಳು ಇರ್ತಾನ ನನಗ್ ಗೊತ್ತಾಗಿದ್ದಿಲ್ಲ. ನಿನಗೆ ಯಾರೇ ಹೆಂಗ್ ಸರಿ ಅತ್ತಾರನ ಜಗತ್ನ್ಯಾಗ? ಗಂಡನ ಅತ್ತಿನ ಕೊಂದ ಒಂದೊಂದು ದಿಕ್ಕಿಗೆ ಹೋಗದತ್ತ. ನಿನಗೆ ಹೆಂಗ್ ಸರಿ ಯಾರತ್ತಾರ ಹೇಳಿ ಈಗಿನ ಸಮಾಜ? ಇಂಥದೆಲ್ಲ ಮಾಡಿ ಮತ್ತ ನಾನಾ ಮಾಡೇನಿತ್ತು ಒಪ್ಪಗೋತಿ ಅಂದ್ರ ಎಷ್ಟ್ ಧೈರ್ಯದಕ್ಕಿರ್ಬೇಕು ನೀ. ಮಿಂಡಿನ ಸಲುವಾಗಿ ಗಂಡ ಅತ್ತಿನ ಕೊಂದ ಎಂತ ಲಜ್ಜೆಗೆಟ್ಟ ಹೆಂಗಸ ನೀನು. ಸಾಹೇಬ್ರ, ಆಗಿನ ಕಾಲದಾಗ ಗಂಡನ ದೇವ್ರ ಅಂತ ಹೇಳಿ ತಾಳಿ ಪೂಜೆ ಮಾಡ್ತಿದ್ರಿ, ಈಗಂತ ಹೆಂಗಸ್ರಿ ಸಾಹೇಬ್ರ? ಸಾಹೇಬ್ರ, ಇಂಥ ಹೆಣ್ಮಕ್ಳನ್ನ ಸಮಾಜದಾಗ ಬಿಡಬಾರ್ದ್ರಿ. ಹೆಣ್ಣು ಕೌಂಟರ್ ಮಾಡಿ ಸಹಿಸ್ಬೇಕ. ಅಕ್ಕಿ ಜೊತೆ ಇವನು ಕೂಡ ಎನ್ಕೌಂಟರ್ ಮಾಡ್ರಿ. ಅಂದಾಗ ಸಮಾಜಕ್ಕ ನೀತಿ ಪಾಠ ಅನ್ನೋದು ಕಲಿತಾರ್ರಿ. ಈಗಿನ ಹೆಣ್ಮಕ್ಳಿಗೆ ಅದೊಂದು ಪಾಠ ಮಾದರಿಯರೇ ಆಕತಿ. ಸರ, ನಮ್ಮ ಗುಟ್ಟೆ ಎಲ್ ರೇಟ್ ಆಗ್ತದ ಅಂತ ಹೇಳಿ ನಮ್ಮ ಅತ್ತಿ ಬಾಯಿ ಮುಚ್ಚಾಕತ್ ಹೇಳಿ ಒಂದ್ ತಪ್ಪ ಮಾಡದನ್ರಿ. ಆದ್ರ ಆ ತಪ್ಪ ಮತ್ತ ಬ್ಯಾರೆ ತಪ್ಪ ಮಾಡಾಕ್ ಹಚ್ಚತ್ರಿ. ಹಿಂಗ ತಪ್ಪ ಮೇಲೆ ತಪ್ಪ ಮಾಡೀನ್ರಿ. ನನ್ ಕಡೆಯಿಂದ ತಪ್ಪಾಗಿದ್ ನಿಜ. ನಾನು ಅಪರಾಧಿ ಸ್ಥಾನೊಳಗ ಅದೀನ್ರಿ. ನೀವ್ ಏನೇ ಶಿಕ್ಷೆ ಕೊಟ್ರು ನಾ ಅನ್ಭವಿಸ್ತೀನ್ರಿ. ಆದ್ರ ಇವನ್ನ ಬಿಟ್ಬಿಡ್ರಿ ಸರ, ಬಿಟ್ಬಿಡ್ರಿ. ನೀ ಎಂತ ತ್ಯಾಗ ಕುತ್ತಿಗೆ ಹಾಕ ಬಂದ್ರು
ನನ್ ಬಿಟ್ಬಿಡಿ ಅಂತ ಹೇಳತ್ತಿಲ್ಲ. ನಿಜವಾಗ್ಲು ನಾನೇನ್ ಪ್ರೀತಿ ಮಾಡಿದಕ್ಕೂ ಸಾರ್ಥಕ ಆತ. ಸರ್ ಆಕಿದೇನು ತಪ್ಪಿಲ್ರಿ, ಎಲ್ಲಾ ಶಿಕ್ಷೆ ನನಗ ಕೊಡ್ರಿ, ಆಕಿನ್ ಬಿಟ್ಬಿಡ್ರಿ ಸರ್. ಯಾರನ್ನೂ ಬಿಡಂಗಿಲ್ಲ. ಈಗ A1 ಅಪರಾಧಿ, ನೀ A2 ಅಪರಾಧಿ. ನಡ್ರಿ ಸ್ಟೇಷನ್, ಸಾವಿ ಮಠ ಅಲ್ಲೇ ಕೊಯ್ಬೇಕು ಜೈಲ್ನಾಗ. ಸ್ನೇಹಿತರೆ ಎಲ್ರು ನಮಸ್ಕಾರ. ನೀವು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ರಿ. ನಿಮ್ಗೆ ಅನಿಸ್ಬೋದ ಇವ್ರು ಬರೀ ಏನ್ ಈ ತರ ವಿಡಿಯೋ ಮಾಡಿ ತೋರಿಸ್ತಾರಲ್ಲ ಅಂತೇಳಿ. ಯಾಕಂದ್ರೆ ಕೆಲವೊಂದು ವಿಷಯಗಳು ಹೇಳ್ಬೇಕಂತಂದ್ರೆ ಸ್ವಲ್ಪ ಕೆಟ್ಟದ್ರಿಂದ ತೋರಿಸಿ ಅದನ್ನ ಮೆಸೇಜ್ ಕೊಟ್ಟಾಗ ಅವಾಗ ಮನುಷ್ಯ ಹೋಗ್ಬೇಕಂತೆ. ಅದಕ್ಕ ನಾವು ಈ ತರ ವಿಡಿಯೋ ಮಾಡಿ ಒಂದ್ ಸಮಾಜಕ್ಕೆ ಮಾದರಿ ಕೊಡ್ಬೇಕಂತ ಮಾಡಿದ್ವಿ. ಈ ಅನೈತಿಕ ಸಂಬಂಧ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ, ಮತ್ತ ಅದು ಯಾರಿಗೂ ಒಳ್ಳೇದು ಮಾಡಂಗಿಲ್ಲ. ಅದ್ ಯಾವತ್ತಿದ್ರೂ ಮುಗಿದ ಕೆಟ್ಟ ಪರಿಸ್ಥಿತಿಯಲ್ಲೇ. ಅದಕ್ಕೆ ಕಾಲ್ ಜಾರೋದು ಸಹಜ, ಆದ್ರ ಮನುಷ್ಯ ನಮ್ಮನ್ನ ನಾವು ತಿದ್ಕೊಂಡು ಒಳ್ಳೆಯವರಾಗಿರ್ಬೇಕ. ಇದೇ ನಾವ್ ಹೇಳಕ್ ಹೊಂಟಿರೋದು. ಈ ವಿಡಿಯೋ ಇಷ್ಟ ಆದ್ರೆ ಎಲ್ರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತ ವಿಡಿಯೋನ ಲೈಕ್ ಮಾಡ್ರಿ, ಎಲ್ಲಾ ಕಡೆ ಶೇರ್ ಮಾಡ್ರಿ. ಹೌದ್ರಿ ಮೇಡಮ್ ಅವರ, ಊರ್ ಗಡಿ ಬಾಯಿ ಮುಚ್ಚಬಹುದು, ಆದ್ರೆ ಊರಿನ ಜನರ ಬಾಯಿ ಮುಚ್ಚಕ್ ಆಗಂಗಿಲ್ಲ. ನಾವು ಜನರಿಗೆ ಒಳ್ಳೆ ಸಂದೇಶ ಕೊಡೋದನ್ನ ಈ ವಿಡಿಯೋ ಮುಖಾಂತರ. ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.